श्रीनिवास इति श्रेष्ठतया पात्रं गुणान्वितः कौशिकोऽनन्तरङ्गार्य श्रियं विजेतां भुवि न्यस्तात्मीयभरं वरप्रदगुरौ वैराग्यभाग्यो रथो वेदान्तामृतसारवन्तमनघात् श्रीनिवासात् गुरोः श्रीशैलान्वयकौस्तुभस्थितनयं शयोनिधे श्रीनिधेः वन्दे साधुकटाक्षकेलिनिलयं श्रीकृष्णसद्देशिकं श्रीवासरङ्गपरकालमुनित्रयाप्तलक्ष्मात्मरक्षणेति त्वैकागमान्तम् आचार्य भक्ति परिपूतमनर्घशीलं गोपालदेशिकमुनिं गुरुमाश्रयामः नारायणाख्यतिराजपदाब्जभृङ्ग श्रीवासयोगी गुरुणार्पितभारमीशे भक्त्यादिपूर्णवरदारि कृपात्तचिह्नं श्रीनिवासमुनिवर्यमहं प्रपद्ये श्रीनारायणयोगीन्द्रवरदारि कृपाश्रयं रङ्गेशपादवनितं श्रीनिवासमुनिं भजे श्रीमान् वेङ्कटनाथार्य कवितार्किकेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदां जयुग्मरुक्मं व्यामोहतस्तरित्राणि तृणाय मेने अस्मद्गुरोर्भगवतोऽस्तेकसिन्धो रामानुजस्य चरणौ शरणं प्रपद्ये तेन्द्रकृतभाष्यार्थाय व्याख्यानेन दर्शिताः परं सुदर्शनार्यं तं वन्दे कूलकुलाधिपं वरदं दुरदाद्रीशं कमलायादयितं दयानिधिं सकलार्थिजनार्थितप्रदं प्रणमामि प्रणतार्तिहारिणं कृत्वा नवद्यं निगमान्तभाष्यं निराकृतं येन भयं सुतीनां रतारितानामबहुश्रुतैस्तं रामानुजं योगिनमाश्रयामः श्रीभाष्यकृदुपन्यस्तो श्रीशैलपतेः पुरः वेदार्थसङ्ग्रहस्य कुर्मः तात्पर्यदीपिकाम् ॐ जन्नो मित्रशं वरुणः शन्नो भवत्वर्यमा शन्न इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वामेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्भक्तारमवतु अवतु माम् अवतु भक्तारम् ॐ शान्तिः 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 अशेषचिरचिद्वस्तुशेषिणे शेषशायिने निर्मलानन्तकल्याणनिधये विष्णवे नमः। ವೇದಾರ್ಥ ಸಂಗ್ರಹದಲ್ಲಿ ತತ್ವಮಸಿ ವಾಕ್ಯಾರ್ಥ ವಿಚಾರವನ್ನ ನೋಡ್ತಾ ಇದ್ದೀವಿ. ಇದರಲ್ಲಿ ಪುಟ 87 ನನ್ನ ಪುಸ್ತಕದಲ್ಲಿ, ಕನ್ನಡ ಪುಸ್ತಕದಲ್ಲಿ ಆ ಭಾಗದಲ್ಲಿ ಇದ್ವಿ. ಅದರಲ್ಲಿ ಸೋಯಂ ದೇವದತ್ತಃ ಅಂತ ಹೇಳುವಾಗ ತತ್ ಮತ್ತು ತ್ವಂ, ತತ್ ತ್ವಮಸಿ, ತತ್ ಶಬ್ದಕ್ಕೂ ತ್ವಂ ಶಬ್ದಕ್ಕೂ ಎರಡಲ್ಲಿಯೂ ಲಕ್ಷಣಾರ್ಥ ಹೇಳಬೇಕು ಅಂತ ಪೂರ್ವ ಪಕ್ಷ ಹೇಳ್ತಾ ಇರೋದು. ಆ ವಿಷಯವನ್ನ ಇಲ್ಲಿ ವಿಚಾರ ಮಾಡ್ತಿದ್ದಾರೆ. ಅದರಲ್ಲಿ ಸೋಯಂ ದೇವದತ್ತಃ ಅನ್ನುವ ವಿಚಾರದಲ್ಲಿ ಆ ಹಿಂದಿನ ಕಾಲದಲ್ಲಿ ನೋಡಿದ ದೇವದತ್ತನು ಈಗ ವರ್ತಮಾನ ಕಾಲದಲ್ಲಿ ನೋಡಿದವನು ಬೇರೆ ಆಗಿರೋದ್ರಿಂದ ಅದರಲ್ಲಿ ನಾವು ಅವರಿಬ್ಬರಿಗೂ ವಿರೋಧವಾಯಿತು. ಅವನೇ ಇವನು ಸಮಾನಾಧಿಕರಣ್ಯ ಹೇಳ್ಬೇಕಾದ್ರೆ, ಆದ್ದರಿಂದ ಆ ವಿಶೇಷಣಗಳನ್ನ ತೆಗೆದು ದೇವದತ್ತ ಒಬ್ಬನೇ ಆದ್ರಿಂದ ಅದರಲ್ಲಿ ಐಕ್ಯವನ್ನು ಹೇಳಬೇಕು. ಸಹ ಅನ್ನೋದಕ್ಕೂ ಅಯಂ ಅನ್ನೋದಕ್ಕೂ ಆ ದೇಶಕಾಲ ಈ ದೇಶಕಾಲ ಅನ್ನೋದ್ರಲ್ಲಿ ವಿರೋಧ ಇರೋದ್ರಿಂದ ಬೇರೆ ಬೇರೆ ಸಮಯವಾಗಿರೋದ್ರಿಂದ ದೇಶಗಳೇ ಬೇರೆ, ಆ ದೇಶದಲ್ಲಿದ್ದವನೇ ಬೇರೆ, ಈ ದೇಶದಲ್ಲಿ ಇರೋವನೇ ಬೇರೆ. ಆದ್ದರಿಂದ ಅದನ್ನ ಆ ವಿಶೇಷಣವನ್ನ ತೆಗೆದುಹಾಕಿ ದೇವದತ್ತನಲ್ಲಿ ಐಕ್ಯ ಅರ್ಥ ಹೇಗೆ ಹೇಳಬೇಕೋ ಅದೇ ರೀತಿ ತತ್ವಮಸಿಯಲ್ಲಿಯೂ ಹೇಳಬೇಕು ಹೇಳಿದ್ರೆ ಹಾಗೆ ಇಲ್ಲ. ಅದರಲ್ಲಿ ಕ್ರಿಯಾದ್ವಯ ಸಂಬಂಧ ಇದೆ. ಭೂತಕಾಲದಲ್ಲಿ ನಡೆದಿದ್ದು ವರ್ತಮಾನ ಕಾಲದಲ್ಲಿ ನಡೀತಿರೋದು. ಇದೆರಡರಲ್ಲಿ ಸಂಬಂಧದಲ್ಲಿ ಭೇದ ಇರೋದ್ರಿಂದ ಒಂದೇ ಪದಾರ್ಥವು ಎರಡು ಕಾಲದಲ್ಲಿ ಎರಡು ದೇಶದ ಸಂಬಂಧವನ್ನು ಹೊಂದಿರುವುದರಲ್ಲಿ ಯಾವ ವಿರೋಧವೂ ಇಲ್ಲ. ಆದ್ದರಿಂದ ಅಲ್ಲಿ ಲಕ್ಷಣ ಗಂಧವೇ ಇಲ್ಲ ಅಂತ ಭಾಷ್ಯಕಾರರು ಹೇಳ್ತಾರೆ. ಯಾವ ಒಂದು ಶಬ್ದಕ್ಕೂ ಕೂಡ ಲಕ್ಷಣ ಹೇಳ್ಬೇಕಾಗಿಲ್ಲ, ಎರಡಕ್ಕೂ ಮುಖ್ಯ ಅರ್ಥವನ್ನೇ ಹೇಳಬೇಕು. ಭೂತಕಾಲ ವರ್ತಮಾನ ಕಾಲ ಈ ಎರಡು ಕಾಲದಲ್ಲಿ ಇರುವಂತಹ ಸಂಬಂಧದಿಂದ ಐಕ್ಯ ಪ್ರತಿಪಾದನಂ ಅವಿರುದ್ಧಂ. ದೇವದತ್ತನ ಒಬ್ಬನೇ, ಆದರೆ ಭೂತಕಾಲ ವಿಶಿಷ್ಟನಾದವನು ವರ್ತಮಾನ ಕಾಲ ವಿಶಿಷ್ಟನಾದವನು ಅಂತ ಹೇಳಿದ್ರೆ ಸಹ ಅಯಂ ಅನ್ನೋದ್ರಲ್ಲಿ ಮುಖ್ಯಾರ್ಥವನ್ನೇ ಸ್ವೀಕಾರ ಮಾಡಿದಾಗ ಆಗುತ್ತೆ ಹೊರತು
ಆಗ ಯಾವ ವಿಧವಾದ ದೋಷವೂ ಇಲ್ಲ. ದೇಶವು ಬೇರೆ ಬೇರೆ ದೇಶವಾಯ್ತಲ್ಲ ಅಂದ್ರೆ ಕಾಲಭೇದದಿಂದ ದೇಶ ಭೇದದ ವಿರೋಧವು ಪರಿಹಾರವಾಗುತ್ತೆ ಅನ್ನೋದನ್ನ ಹೇಳಿದ್ರು. ಕಾಲದ್ವಯ ಸಂಬಂಧ ಇರೋದ್ರಿಂದ ಅದರಲ್ಲಿ ಏನು ದೋಷವಿಲ್ಲ ಅಂತ ಹೇಳಿದ್ರು. ಕಾಲದ್ವಯ, ಎರಡು ಕಾಲದಲ್ಲಿ ವಿರೋಧವಿರೋದ್ರಿಂದ ಬೇರೆ ಬೇರೆ ಕಾಲದಲ್ಲಿ, ಹಾಗಾದ್ರೆ ಅದು ಕ್ಷಣಿಕ ಅಂತ ಆಗಲ್ವೇ ಅಂತ ಹೇಳಿದ್ರೆ, ದೇಶದ್ವಯ ಸಂಬಂಧ ವಿರೋಧ ಇತ್ಯರ್ಥ. ದೇಶದಲ್ಲಿಯೂ ಭೇದವಿದೆ, ಒಂದೇ ಕಾಲದಲ್ಲಿ ಇರೋದು ಇಲ್ಲದೆ ಇರೋದು ಅನ್ನೋದು ಉಂಟಾಗೋದಿಲ್ಲ. ಈಗ ದೇವದತ್ತನು ಒಂದೇ ಕಾಲದಲ್ಲಿ ಒಂದು ದೇಶದಲ್ಲಿ ಇದಾನೆ ಮತ್ತೆ ಇಲ್ಲ ಎರಡೂ ಅನ್ನೋದು ವಿರೋಧವಾಗುತ್ತೆ. ಬೇರೆ ದೇಶದಲ್ಲಿ ಇರಬಹುದು, ಬೇರೆ ದೇಶದಲ್ಲಿ ಇರೋದು ಹೇಗೆ ಸಾಧ್ಯ? ಒಬ್ಬನೇ ದೇವದತ್ತ ಅಂದ್ರೆ ಕಾಲಭೇದದಿಂದ ಅದು ಪರಿಹಾರ. ಹೀಗೆ ಅದರಲ್ಲಿ ಮುಖ್ಯ ಅರ್ಥ ಹೇಳೋದ್ರಲ್ಲಿ ಯಾವ ದೋಷವೂ ಇಲ್ಲ, ಅದರೊಂದಿಗೆ ಲಕ್ಷಣಾರ್ಥ ಹೇಳಬೇಕಾಗಿಲ್ಲ ಅಂತ ಹೇಳಿದ್ರು. ಆದ್ದರಿಂದ ಇಲ್ಲಿ ಲಕ್ಷಣಾಯಾಮಪಿನ ದ್ವಯೋರಪಿ ಪದಯೋಹೋ ಲಕ್ಷಣ ಸಮಾಶ್ರಯಣಂ ಏಕೇನೈವ ಲಕ್ಷಿತೇನ ವಿರೋಧ ಪರಿಹಾರಾತ್. ಯಾವ ಸಂಬಂಧದ ಸಮಯದಲ್ಲಿ ಕೆಲವು ಕಡೆ ಲಕ್ಷಣಾರ್ಥವನ್ನು ಸ್ವೀಕಾರ ಮಾಡಬೇಕಾಗುತ್ತೋ ಆಗಲೂ ಕೂಡ ಎರಡು ಪದಾರ್ಥಗಳಿಗೂ ನಾವು ಲಕ್ಷಣವನ್ನೇ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಯಾವುದಾದ್ರೂ ಒಂದು ಪದಕ್ಕೆ ಲಕ್ಷಣಾರ್ಥ ಹೇಳಿದ್ರು ಕೂಡ ಪರಿಹಾರ ಮಾಡ್ಬೋದು ಯಾವ ವಿರೋಧಗಳನ್ನ. ಆದಿತ್ಯ ಯೂಪಹ ಮೊದಲಾದರಲ್ಲಿ ಆದಿತ್ಯ ಅನ್ನುವಾಗ ಅಲ್ಲಿ ಅವನ ಗೌಣಾರ್ಥವನ್ನು ತಗೊಂಡ್ರೆ ಯೂಪಕ್ಕೆ ಮುಖ್ಯ ಅರ್ಥ ತಗೊಳ್ತೀವಿ, ಅದರಲ್ಲಿ ಆ ಗುಣಗಳಿದೆ ಅಂತ ಹೇಳ್ಬಿಟ್ಟು. ಎರಡು ಶಬ್ದಕ್ಕೂ ನಾವು ಅಲ್ಲಿ ಒಂದು ಸಮಾನಾಧಿಕರಣದಲ್ಲಿ ಹೇಳುವಾಗ ಎಲ್ಲಾ ಪದಗಳಿಗೂ ಲಕ್ಷಣಾರ್ಥವನ್ನು ಹೇಳೋದು ಸರಿ ಇಲ್ಲ. ಯಾವ್ದಾದ್ರು ಒಂದಕ್ಕೆ ಸ್ವೀಕಾರ ಮಾಡಿದಿ ಪರಿಹಾರ ಮಾಡೋ ಹೋಗಿದ್ರೆ ಅದು ಲಾಘವ, ಉತ್ತಮವಾದ ಮಾರ್ಗ. ಆದ್ದರಿಂದ ಇಲ್ಲಿ ಆ ರೀತಿ ಹೇಳಬೇಕಾದ ಅವಶ್ಯಕತೆ ಇಲ್ಲ ತತ್ವಮಸಿಯಲ್ಲಿ. ಲಕ್ಷಣ ಅಭಾವ ಏವ ಉಕ್ತಃ, ಲಕ್ಷಣೆಗೆ ಇಲ್ಲಿ ಅವಕಾಶವೇ ಇಲ್ಲ. ಯಾಕೆ ಅಂದ್ರೆ ದೇಶಾಂತರ ಸಂಬಂಧಿತರ ಭೂತಸ್ಯೈವ ಅನ್ಯ ದೇಶ ಸಂಬಂಧಿತೆಯ ವರ್ತಮಾನತ್ವ ಅವಿರೋಧಾತ್. ಹಿಂದೆ ಬೇರೆ ಒಂದು ಕಾಲದಲ್ಲಿ ಇದ್ದಿದ್ದು ಈಗ ಈ ಕಾಲದಲ್ಲಿ ಇನ್ನೊಂದು ದೇಶದಲ್ಲಿ ಇರುವಂತಹದಕ್ಕೆ ಯಾವ ಒಂದು ವಿರೋಧವೂ ಇಲ್ಲ ಅಂತ ಹೇಳೋದು. ಹಾಗೆಯೇ ಅತ್ರಾಪಿ ಜಗತ್ಕಾರಣ ಭೂತಸ್ಯೈವ, ಈಗ ತತ್ವಮಸಿ ವಾಕ್ಯಾರ್ಥಕ್ಕೆ ಬರ್ತಾರೆ. ಜಗತ್ಕಾರಣ ಭೂತಸ್ಯೈವ ಪರಸ್ಯ ಬ್ರಹ್ಮಣಃ ಜೀವ ಅಂತರ್ಯಾಮಿತೆಯ ಜೀವಾತ್ಮತ್ವಂ ಅವಿರುದ್ಧಂ ಇತಿ ಪ್ರತಿಪಾದಿತಂ. ಇಲ್ಲಿ ತತ್ ತ್ವಂ ಅಂತ ಹೇಳುವಾಗ ಜಗತ್ಕಾರಣನಾದ ಪರಮಾತ್ಮನಿಗೆ ಜೀವನಿಗೆ ಅಂತರ್ಯಾಮಿಯಾಗಿ ಜೀವನಿಗೆ ಆತ್ಮನಾಗಿರೋದ್ರಲ್ಲಿ ಯಾವ ವಿರೋಧವೂ ಇಲ್ಲವಲ್ಲ. ಯಥಾಭೂತಯೋರೇವ ಹಿ ದ್ವಯೋಹೋ ಐಕ್ಯಂ ಸಾಮಾನಾಧಿಕರಣ್ಯೇನ ಪ್ರತೀಯತೆ. ಸಾಮಾನಾಧಿಕರಣ್ಯ ಅಂದ್ರೆ ಏನು? ಹೇಗಿದೆಯೋ ಹಾಗೆ ಎರಡು ಪದಾರ್ಥಗಳಿಗೆ ಐಕ್ಯವನ್ನು ಹೇಳಬೇಕು ಹೊರತು ವಿರುದ್ಧವಾದ ಪದಾರ್ಥಗಳು ಎರಡು ಸೇರಕ್ಕಾಗೋದಿಲ್ಲ. ಆದ್ರಿಂದ ಒಂದು ದ್ರವ್ಯ ಬೇರೆ ಯಾವುದೋ ಒಂದು ದ್ರವ್ಯಕ್ಕೂ ಐಕ್ಯ ಹೇಳಕ್ಕಾಗೋಲ್ಲ. ಯಥಾಭೂತವಾದ ಎರಡು ವಿಷಯಗಳಿಗೆ ಐಕ್ಯವನ್ನು ಹೇಳಬೇಕು ಅನ್ನೋದೇ ಸಮಾನಾಧಿಕರಣ್ಯದಲ್ಲಿ ಅದರ ಅರ್ಥ. ಅದನ್ನು ಬಿಟ್ಟು ಸ್ವರೂಪ ಮಾತ್ರ ಐಕ್ಯಂನ ಸಾಮಾನಾಧಿಕರಣ್ಯಸ್ಯ ಅರ್ಥ. ಜಗತ್ಕಾರಣವಾದ ಬ್ರಹ್ಮ ಇರುವಾಗ ಬರೀ ಸ್ವರೂಪ ಮಾತ್ರ ತಗೊಳ್ಬೇಕು ಹೀಗೆ ಅರ್ಥ ಮಾಡೋದು ಸಾಮಾನಾಧಿಕರಣ್ಯ ಅನ್ನುವ ಅರ್ಥಕ್ಕೆ ವಿರುದ್ಧವಾಗಿ, ಸಾಮಾನಾಧಿಕರಣ್ಯದ ಅರ್ಥವೇ ಅಲ್ಲ ಅದು ಅಂತ ಹೇಳಿದ್ರು. ಯಾಕೆ ಅಂದ್ರೆ ಸಾಮಾನಾಧಿಕರಣ್ಯದ ಲಕ್ಷಣವನ್ನ ಈಗ ಹೇಳ್ತಾರೆ ಇಲ್ಲಿ. ಭಿನ್ನ ಪ್ರವೃತ್ತಿ ನಿಮಿತ್ತಾನಾಂ ಶಬ್ದಾನಾಂ ಏಕಸ್ಮಿನ್ನರ್ಥೆ ವೃತ್ತಿ ಸಾಮಾನಾಧಿಕರಣ್ಯಂ ಇತಿ ತದ್ವಿಧಃ. ಅದನ್ನು ತಿಳಿದವರು ಹೀಗೆ ಹೇಳ್ತಾರೆ. ಕೈಯಟ್ಟರು ವ್ಯಾಕರಣದ ಗ್ರಂಥದಲ್ಲಿ ಹೇಳುವಾಗ ಭಿನ್ನ ಪ್ರವೃತ್ತಿ ನಿಮಿತ್ತಾನಾಂ, ಬೇರೆ ಬೇರೆ ಪ್ರವೃತ್ತಿಗಳನ್ನು, ನಿಮಿತ್ತ ಅಂದ್ರೆ ಕಾರಣವನ್ನಾಗಿ ಹೊಂದಿ ಬಂದಿರುವಂತಹ ಶಬ್ದಗಳು, ಬೇರೆ ಬೇರೆ ವಿಷಯಗಳನ್ನು ತಿಳಿಸೋದಕ್ಕೆ ಪ್ರವೃತ್ತವಾಗಿರುವಂತಹ ಶಬ್ದಗಳು, ಅವು ಏಕಸ್ಮಿನ್ ಅರ್ಥೇ ವೃತ್ತಿ, ಎಲ್ಲವೂ ಒಂದೇ ಒಂದು ಪದಾರ್ಥದಲ್ಲಿ ಅರ್ಥವನ್ನು ಹೊಂದಿರುವುದು, ಅದುವೇ ಸಾಮಾನಾಧಿಕರಣ್ಯ ಅನ್ನುವುದರ ಲಕ್ಷಣ. ತಥಾಭೂತಯೋರೇವ ಐಕ್ಯಂ ಉಪವಾರಿತಂ ಅಸ್ಮಾಭಿಹಿ. ನಾವು ಇಲ್ಲಿ ಹೇಳಿರುವುದು ಆ ರೀತಿಯಾದ ಐಕ್ಯವನ್ನೇ ಹೊರತು ಅದಕ್ಕೆ ವಿರುದ್ಧವಾದದ್ದಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಈ ಭಾಗಕ್ಕೆ ಸುದರ್ಶನ ಸೂರಿಗಳ ವ್ಯಾಖ್ಯಾನ ಇದೆ. ಅಥ ಪದದ್ವಯ ಲಕ್ಷಣಾಯಾನ್ ದೂಷಣಮಾಹ, ಎರಡು ಪದಗಳಲ್ಲಿಯೂ ಲಕ್ಷಣಾರ್ಥ ಹೇಳೋದು.
ಲೌಕಿಕವಾದ ಪ್ರಯೋಗಗಳಲ್ಲಿ ಎಲ್ಲಕ್ಕೂ ಉದಾಹರಣೆಗಳು ಸಿಗುತ್ತೆ. ಅದನ್ನ ಇಟ್ಕೊಂಡು ನಾವು ಶಾಸ್ತ್ರಾರ್ಥಗಳನ್ನೆಲ್ಲ ಎಲ್ಲಾ ಕಡೆಯೂ ನಿಶ್ಚಯ ಮಾಡುವುದು ಸರಿ ಇಲ್ಲ ಅನ್ನೋದು ಭಾಷಿಕಾರರ ಸಿದ್ಧಾಂತ. ಅದರಿಂದ ಲೋಕದಲ್ಲಿ ಎಲ್ಲಾ ಪದಗಳಿಗೂ ಲಕ್ಷಣಾರ್ಥ ಹೇಳೋ ಪ್ರಯೋಗಗಳು ಸಿಗುತ್ತೆ. ವಿಷಂ ಭುಂಕ್ಷ ಮೊದಲಾದ ಪ್ರಯೋಗಗಳು. ಆದರೆ ಎಲ್ಲಿ ಅದು ಇಲ್ಲದೆ ಮುಖ್ಯಾರ್ಥ ಹೇಳಿ ನಿಶ್ಚಯ ಮಾಡುವಾಗ ಅರ್ಥವನ್ನ ವಿರೋಧವಿಲ್ಲದೆ ಅಲ್ಲಿ ಮುಖ್ಯ ಅರ್ಥವನ್ನೇ ಆಶ್ರಯಿಸಬೇಕು. ಹಾಗೆ ಮುಖ್ಯ ಅರ್ಥ ಆಗಲಿಲ್ಲ ಅಂದ್ರೆ ಒಂದು ಪದಕ್ಕೆ ಎರಡು ಪದಗಳಲ್ಲಿ ಹೇಳುವಾಗ ಒಂದು ಪದಕ್ಕೆ ಲಕ್ಷಣಾರ್ಥ ಹೇಳಿ ಅದಕ್ಕೆ ವಿರೋಧವನ್ನು ಪರಿಹಾರ ಮಾಡೋಂಗಿದ್ರೆ ಅದನ್ನ ಮಾಡಬೇಕು. ಎಲ್ಲ ಪದಗಳಿಗೂ ಆಶ್ರಯಿಸುವುದು ಸರಿಯಲ್ಲ ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ. ತತ್ವಮಸಿಯಲ್ಲಿ ಆ ರೀತಿ ಲಕ್ಷಣಾರ್ಥಕ್ಕೆ ಅವಕಾಶವೇ ಇಲ್ಲ ಅಂತ ಹೇಳಿ, ಲಕ್ಷಣ ಅಭಾವ ಏವ ಸ್ಪಷ್ಟಂ ಸೋಯಂ ದೇವದತ್ತ ಇತ್ಯಾದವು ಲಕ್ಷಣ ನ ಸ್ಯಾತ್. ಪೂರ್ವ ಪಕ್ಷಿ ಹೇಳ್ತಾನೆ ಸೋಯಂ ದೇವದತ್ತ ಹಾಲಿ ಲಕ್ಷಣ ಹೇಗಾದ್ರೂ ಇಲ್ಲ ಅಂದ್ರೂ ಒಪ್ಕೊಳ್ಬಹುದು. ಆದರೆ ಅತ್ರತು ತತ್ವಂ ಪದಾವಗತ ಅರ್ಥ ವಿರೋಧಾತ್ ಲಕ್ಷಣ ಏವ ಸ್ಯಾತ್. ತತ್ವಮ್ಮಲ್ಲಿ ಹೇಗೆ ವಿರೋಧ ಬರುತ್ತಲ್ಲ, ಜಗತ್ಕಾರಣತ್ವ ಇರೋದು ಪರಮಾತ್ಮನನ್ನ ಹೇಳ್ತಿದೆ, ಬ್ರಹ್ಮನನ್ನ, ಇದು ದೋಷವಿರುವ ಜೀವಾತ್ಮನನ್ನ ಹೇಳ್ತಿರುವಾಗ ಇಲ್ಲಿ ಹೇಗೆ ಸಮಾನಾಧಿಕರಣ್ಯ ಅಂತ ಹೇಳಿದ್ರೆ ಇಲ್ಲಿಯೂ ಯಾವ ವಿರೋಧವೂ ಇಲ್ಲ. ಜೀವಾತ್ಮತ್ವಂ ಅಂದ್ರೆ ಜೀವ ತಾದಾತ್ಮ್ಯಂ ಅಂತ ಅರ್ಥ. ಜೀವನೊಡನೆ ಅಪೃಥಕ್ ಸಿದ್ಧವಾಗಿ ಜೀವನನ್ನು ತನ್ನ ವಿಶೇಷಣವಾಗಿ ಹೊಂದಿ ಇರುವಂತಹದ್ದು. ಜೀವ ತಾದಾತ್ಮ್ಯ ಅನ್ನೋದು ಐಕ್ಯವಲ್ಲ, ಸ್ವರೂಪ ಐಕ್ಯವಲ್ಲ. ಸ್ವರೂಪ ಐಕ್ಯೆ ಶರೀರ ಭಾವೇಚ ಸಾಧಾರಣ ಮಿತಿ. ಇವಾಗ ಜೀವಾತ್ಮತ್ವ ಅನ್ನೋದು ಎರಡು ಅರ್ಥ ಬರಬಹುದು. ಜೀವಾತ್ಮ ಅಂತ ಹೇಳಿದಾಗ ಜೀವ ತಾದಾತ್ಮ್ಯ ಅನ್ನೋದು ಒಂದು ಅರ್ಥ ಹೇಳ್ಬೋದು, ಅದರಲ್ಲಿ ಐಕ್ಯ ಅದುವೇ ಅಂತ ಹೇಳಿ. ಇನ್ನೊಂದು ಶರೀರ ಭಾವೇ ಸ್ವರೂಪ ಐಕ್ಯದಲ್ಲಿ ಹೇಳ್ಬೋದು. ಜೀವ ತಾದಾತ್ಮ್ಯ ಒಂದು, ಸ್ವರೂಪ ಐಕ್ಯ ಶರೀರ ಭಾವೇ ಚ ಸಾಧಾರಣ ಮಿತಿ. ಜೀವಾತ್ಮತ್ವ ಅಂದ್ರೆ ಜೀವ ತಾದಾತ್ಮ್ಯ. ಜೀವ ತಾದಾತ್ಮ್ಯಂ ಅನ್ನೋದು ಹೇಗೆ ಹೇಳ್ತೀವಿ? ಸ್ವರೂಪ ಐಕ್ಯದಲ್ಲಿ ಹೇಳ್ಬೋದು, ಶರೀರ ಭಾವದಲ್ಲಿ ಹೇಳ್ಬೋದು. ಈಗ ಮೃದಾತ್ಮಕ ಅಂತ ಹೇಳಿದಾಗ ಮೃದಾತ್ಮಕೋ ಘಟಃ ಹೇಳಿದಾಗ ಆತ್ಮತ್ವ ಬಂತು ಅಲ್ಲಿ. ಮೃದಾತ್ಮಕ ಮೃತ್ತಿನೊಡದೆ ತಾದಾತ್ಮ್ಯ ಹೇಳುತ್ತೆ ಅದು. ಅಲ್ಲಿ ಸ್ವರೂಪ ಐಕ್ಯವನ್ನ ಹೇಳಬಹುದು. ಆದರೆ ಅದೇ ತಾದಾತ್ಮ್ಯಕ್ಕೆ ಶರೀರ ಭಾವದಕ್ಕೂ ಹೇಳಬಹುದು. ಎರಡು ವಿಷಯದಲ್ಲಿ ಹೇಳುವಾಗಲೂ ಕೂಡ ತಾದಾತ್ಮ್ಯ ಅಥವಾ ಆತ್ಮತ್ವ ಅನ್ನುವಂತಹ ಪ್ರಯೋಗವಿದೆ. ಜೀವಾತ್ಮತ್ವ ಅಂದ್ರೆ ಜೀವ ತಾದಾತ್ಮ್ಯ ಅಂತ ಅರ್ಥ. ಜೀವ ತಾದಾತ್ಮ್ಯ ಅಂದ್ರೆ ಏನು? ಸ್ವರೂಪದಲ್ಲಿ ಐಕ್ಯ ಅರ್ಥ ಹೇಳ್ಬೋದು, ಅಥವಾ ಶರೀರ ಭಾವ ಇಟ್ಕೊಂಡು ಅರ್ಥ ಹೇಳ್ಬೋದು. ಎರಡಕ್ಕೂ ಸಾಧಾರಣವಾದದ್ದು. ಇಲ್ಲಿ ಶ್ರುತಿಗಳು ಸ್ಪಷ್ಟವಾಗಿ ಹೇಳುತ್ತೆ, ಜೀವಾಂತರ್ಯಾಮಿತಯ ಅಂತ ಹೇಳಿ. ತಾದಾತ್ಮ್ಯ ಹೇಗೆ ಅಂದ್ರೆ ಶರೀರ ಭಾವದಿಂದ. ಅದು ಶ್ರುತಿ ಸ್ಪಷ್ಟವಾಗಿ ಆತ್ಮನಿತಿಷ್ಠನ್ನು ಆತ್ಮನೋ ಅಂತರಹ ಯಮಾತ್ಮಾನ ವೇದ ಯಸ್ಯ ಆತ್ಮ ಶರೀರಂ ಮೊದಲಾದ ಪ್ರಯೋಗಗಳು ಬೇಕಾದಷ್ಟು ಇದೆ, ಶರೀರಾತ್ಮ ಭಾವವನ್ನು ತಿಳಿಸುವಂತಹ ಪ್ರಯೋಗಗಳು. ಆದ್ರಿಂದ ಅವರು ಹೇಳಿದ್ರು ತಾತ್ಪರ್ಯ ನಿಶ್ಚಯ ಮಾಡಿಬಿಟ್ರೆ ಅದಕ್ಕೆ ವಿರುದ್ಧವಾದ ಮುಖ್ಯಾರ್ಥ ತಗೊಳ್ಳೋಕ್ಕಿಂತ ಅದಕ್ಕೆ ಅನುಗುಣವಾದ ಲಕ್ಷಣಾರ್ಥ ತಗೊಳ್ಳೋದೇ ಶ್ರೇಷ್ಠ ಅಂತ ಪೂರ್ವ ಪಕ್ಷಿಯ ಅಭಿಪ್ರಾಯ. ಯದುಕ್ತಂ ತಾತ್ಪರ್ಯ ವಿರುದ್ಧಂ ಮುಖ್ಯ ವೃತ್ತೇರಪಿ. ತಾತ್ಪರ್ಯಕ್ಕೆ ವಿರುದ್ಧವಾದ ಮುಖ್ಯ ವೃತ್ತಿ, ಮುಖ್ಯ ಅರ್ಥವನ್ನ, ವೃತ್ತಿ ಅಂದ್ರೆ ಶಬ್ದದ ಅರ್ಥ ಅಂತ ಅರ್ಥ. ಶಬ್ದ ವೃತ್ತಿ ಅಂದ್ರೆ ಶಬ್ದದ ಮುಖ್ಯ ಅರ್ಥವನ್ನ, ತಾತ್ಪರ್ಯಕ್ಕೆ ವಿರುದ್ಧವಾದ ಶಬ್ದಾರ್ಥವನ್ನ ತಗೊಳ್ಳೋಕ್ಕಿಂತ ತಾತ್ಪರ್ಯ ಅನುಗುಣ ಲಕ್ಷಣ ಬಲೀಯಸಿ. ತಾತ್ಪರ್ಯಕ್ಕೆ ಅನುಗುಣವಾದ ಲಕ್ಷಣಾರ್ಥ ತಗೊಳ್ಳೋದೇ ಬಲವಾದದ್ದು ಪೂರ್ವ ಪಕ್ಷಿ. ಅದು ಶ್ರುತಿಯಿಂದ ಪರಿಹಾರ ಮಾಡ್ತಾರೆ. ತತ್ ಶ್ರುತ್ಯ ಪರಿಹರನ್ ಅರ್ಥಾತ್ ದೂಷಣಾಂತರಂ ಚಾಹ ಯಥಾಭೂತಯೋಹೋ ಅಂತ ಹೇಳಿ. ಶ್ರುತಿ ಆ ರೀತಿ ಶ್ರುತಿಯಲ್ಲಿ ಸ್ಪಷ್ಟವಾಗಿ ತಿಳಿದು ಬರುತ್ತೆ. ಶ್ರುತಿ ಪ್ರಮಾಣದಲ್ಲಿ ಸ್ಪಷ್ಟವಾಗಿ ನಮಗೆ ತಿಳಿಯುತ್ತೆ ಇದು ಈ ರೀತಿ ತಾತ್ಪರ್ಯ ಅನ್ನೋದು ಸರಿ ಇಲ್ಲ ಅಂತ ಹೇಳ್ಬಿಟ್ಟು. ಆದ್ದರಿಂದ ಯಥಾಭೂತಯೋಹೋ ಹೇಗೆ ಇದೆಯೋ ಆ ರೀತಿ ತಗೊಳ್ಬೇಕು. ಪರಸ್ಯ ಬ್ರಹ್ಮಣಃ ಅಂತರ್ಯಾಮಿತಯ ಅಂತ ಹೇಳಿದ್ದೆ ಯಥಾಭೂತಯೋಹೋ ಅಂತ ಶ್ರುತಿಯ ಪ್ರಮಾಣವನ್ನು ಅಲ್ಲಿ ಹೇಳೋದ್ರಿಂದ ನಾವು ಪರಿಹಾರ ಮಾಡ್ತೀವಿ. ಯಥಾಭೂತಯೋಹೋ ಅಂದ್ರೆ ಯದ್ ವಿಶೇಷಣ ವಿಶಿಷ್ಟಯೋಹೋ ಅಂತ ಅರ್ಥ. ಹೇಗಿದೆಯೋ ಹಾಗೆ ಇರೋ ಎರಡು ಪದಾರ್ಥಕ್ಕೆ ಅಂದ್ರೆ ಯಾವ ವಿಶೇಷಣಗಳಿಂದ ವಿಶಿಷ್ಟವಾಗಿದೆಯೋ
ಆ ವಿಶೇಷಣಗಳ ಜೊತೆಯಲ್ಲಿ ವಿಶಿಷ್ಟವಾದ ಪದಾರ್ಥಕ್ಕೆ ಐಕ್ಯವನ್ನ ಹೇಳ್ತೀವಿ ಸಾಮಾನಾಧಿಕರಣದಲ್ಲಿ. ಪರಿತ್ಯಾಗೇನ ತದ್ವಿಶೇಷಣ ಪರಿತ್ಯಾಗೇನ ಶಬ್ದ ಪ್ರತಿಪನ್ನ ವಿಶೇಷಣ ಪರಿತ್ಯಾಗಸ್ಯ ಸಾಮಾನಾಧಿಕರಣ್ಯ ಪ್ರತಿಪಾದ್ಯತ್ವೇ ಸತಿ ಈ ತದನುಗುಣ ಲಕ್ಷಣಾಯಾಹ ಬಲಿಯಸ್ತು. ಶಬ್ದ ಪ್ರತಿಪನ್ನ ವಿಶೇಷಣ ಪರಿತ್ಯಾಗಸ್ಯ ಸಾಮಾನಾಧಿಕರಣ್ಯವೇನಾದರೂ ಶಬ್ದದಿಂದ ತಿಳಿದು ಬರುವಂತಹ ವಿಶೇಷಣವನ್ನ ಪರಿತ್ಯಾಗ ಮಾಡುವುದೇ ಸಾಮಾನಾಧಿಕರಣ್ಯವಾಗಿದ್ರೆ ಆಗ ಅದಕ್ಕನುಗುಣವಾದ ಲಕ್ಷಣೆ ಬಲೀಯವಾಗುತ್ತೆ. ಆದರೆ ಯದ್ವಿಶೇಷಣಂ ಪ್ರವೃತ್ತಿ ನಿಮಿತ್ತತೆಯ ಅಪೇಕ್ಷಿತಂ, ಯಾವ ವಿಶೇಷಣವು ಪ್ರತಿಯೊಂದು ಶಬ್ದಕ್ಕೂ ಪ್ರಯೋಗದಲ್ಲಿ ಅಂತ ನಾವು ಪರೀಕ್ಷೆ ಮಾಡಿ ನೋಡಿದ್ರೆ, ವಿಚಾರ ಮಾಡಿ ನೋಡಿದ್ರೆ, ಈ ವಿಶೇಷಣ ಇಲ್ಲಿ ಅಪೇಕ್ಷಿತ ಅಂತ ಹೇಳ್ತಿರುವಾಗ ತದ್ವಿಶೇಷಣ ಪರಿತ್ಯಾಗೆ ಸಾಮಾನಾಧಿಕರಣ್ಯಸ್ಯ ತಾತ್ಪರ್ಯಮೇವ ನಾಸ್ತಿ. ಅದನ್ನು ಬಿಡೋದು, ಆ ವಿಶೇಷಣವನ್ನು ಬಿಡೋದು ಸಾಮಾನಾಧಿಕರಣ್ಯ ತಾತ್ಪರ್ಯವೇ ಅಲ್ಲ. ಪ್ರತ್ಯುತ ಸಾಮಾನಾಧಿಕರಣ್ಯ ಅಪೇಕ್ಷಿತ ಏವ ವಿಶೇಷಣ ಸ್ವೀಕಾರ ಮಾಡುವುದೇ ಸಾಮಾನಾಧಿಕರಣಕ್ಕೆ ಅಪೇಕ್ಷಿತ. ಇದು ಭಾಷಿಕಾರರು ಇಲ್ಲಿ ಸುದರ್ಶನ ಸೂರಿಗಳು ಹಿಂದೆ ಹೇಳಿದ್ರು, ಷಡ್ವಿಧ ತಾತ್ಪರ್ಯ ಲಿಂಗದಿಂದಲೂ ಸದ್ವಿದ್ಯಾ ಪ್ರಕರಣ ಹೇಗೆ ಎಲ್ಲ ಸಗುಣ ಬ್ರಹ್ಮನ ಪ್ರತಿಪಾದನೆಯೇ ಇರೋದಲ್ಲಿ ನಿರ್ಗುಣ ಬ್ರಹ್ಮವಲ್ಲ ಅನ್ನೋದನ್ನ ಹಿಂದೆಯೇ ನೋಡಿದ್ವಿ ನಾವು. 6 ವಿಧವಾದ ತಾತ್ಪರ್ಯ ಲಿಂಗದಿಂದಲೂ ಆ ಪ್ರಕರಣ ಪೂರ್ಣವಾಗಿ ನೋಡಿದ್ರೆ ಅಲ್ಲಿ ಏನ್ ಹೇಳ್ತಿದ್ದಾರೆ ಉದ್ದಾಲಕರು ಶ್ವೇತಕೇತುಗೆ ಅಂದ್ರೆ, ಸಚ್ಛಬ್ದ ವಾಚ್ಯವಾದ ಪರಮಾತ್ಮನ ಜಗತ್ಕಾರಣತ್ವವನ್ನು ಹೇಳಿ ಅವನಿಂದಲೇ ಎಲ್ಲ ಬರುತ್ತೆ, ಅವನಿಯೇ ಹೋಗಿ ಸೇರುತ್ತೆ, ಅವನ ಆಧಾರದಲ್ಲಿಯೇ ಎಲ್ಲವೂ ಇದೆ ಎಲ್ಲ ಹೇಳ್ಬಿಟ್ಟು ಸನ್ಮೂಲಾಹ ಸೌಮ್ಯ ಇಮಾ ಸರ್ವಾಹ ಪಜಾಹ ಸದಾಯತನಾಹ ಸತ್ಪ್ರತಿಷ್ಠಾಹ ಯೇಷೋಣಿಮ ಅಂತ ಹೇಳಿ ಐತದಾತ್ಮ್ಯ ಮಿದಂ ಸರ್ವಂ ತತ್ಸತ್ಯಂ ಸ ಆತ್ಮ ತತ್ವಂಸಿ ಶ್ವೇತಕೇತು ಇದನ್ನ 9 ಸಲ ಉಪದೇಶ ಮಾಡಿದ್ರು. ಎಲ್ಲ ಮಾಡಿದ ಮೇಲೆ ಅವನು ಅದನ್ನು ತಿಳಿದು ಮೋಕ್ಷ ಫಲವನ್ನು ಪಡೆದುಕೊಂಡ. ಅವನು ಅದನ್ನ ಉಪಾಸನೆ ಮಾಡಿ ಮೋಕ್ಷ ಫಲವನ್ನು ಪಡೆದುಕೊಂಡ. ಇದೇ ಪ್ರಕರಣದ ಪೂರ್ಣವಾದ ಅರ್ಥ ಇದು. ಆದ್ದರಿಂದ ಇದು ಯಾವ ಪ್ರವೃತ್ತಿ ನಿಮಿತ್ತದಿಂದ ತತ್ವಮಸಿ ಉಪದೇಶ ಮಾಡ್ತಿದ್ದಾರೆ, ಯಾವ ಉದ್ದೇಶದಿಂದ ಬ್ರಹ್ಮನು ನೀನು ಒಂದೇ ಅಂತ ಉಪದೇಶ ಮಾಡ್ತಿರೋದು. ಜಗತ್ಕಾರಣನಾದ ಬ್ರಹ್ಮನ ಜಗತ್ಕಾರಣತ್ವವನ್ನೆಲ್ಲ ಹೇಳಿ, ಪ್ರತಿಯೊಂದರ ಸೃಷ್ಟಿಯೂ ಎಲ್ಲವನ್ನು ಹೇಳಿ, ಎಲ್ಲ ಜೀವಾತ್ಮನ ಸುಷುಪ್ತಿಯಲ್ಲಿಯೂ ಅಲ್ಲಿಯೂ ಹೇಗೆ ಎಲ್ಲಿರ್ತಾನೆ, ಹೋಗಿ ಎಲ್ಲಿರ್ತಾನೆ, ಏನಾಗ್ತಾನೆ ಇದೆಲ್ಲ ಹೇಳಿ, ಎಲ್ಲದರಲ್ಲಿಯೂ ಪರಮಾತ್ಮನ ಆಧಾರದಲ್ಲಿ ಅಧೀನದಲ್ಲಿಯೇ ಇದ್ದಾನೆ ಎಲ್ಲ ನಿರೂಪಣೆ ಮಾಡಿ, ಎಲ್ಲವೂ ಪರಮಾತ್ಮನ ಆತ್ಮನಾಗಿ ಹೊಂದಿದೆ, ನೀನು ಹಾಗೆಯೇ ಇದೆಲ್ಲ ಹೇಳಿ ಆ ರೀತಿ ಉಪದೇಶ ಮಾಡಿ ಅವನು ಮೋಕ್ಷವನ್ನು ಪಡೆದುಕೊಂಡ ಅನ್ನೋದು ಈ ಪೂರ್ಣವಾದ ಪ್ರಕರಣದ ಒಂದು ಅರ್ಥ. ಅಲ್ಲಿ ಅದುವೇ ಉಪದೇಶ ಇರೋದು. ಆದ್ದರಿಂದ ಶಬ್ದಗಳಿಗೆ ಪ್ರವೃತ್ತಿ ನಿಮಿತ್ತ ಪ್ರಕರಣವನ್ನು ನೋಡಿ ನಿಶ್ಚಯ ಮಾಡ್ಬೇಕು. ತತ್ವಮಸಿ ಅಂತ ಯಾಕೆ ಹೇಳಿರೋದಿಲ್ಲಿ ಉದ್ದಾಲಕರು? ಆ ಪ್ರವೃತ್ತಿ ನಿಮಿತ್ತ ಎಷ್ಟು ಪ್ರಧಾನವಾದದ್ದು, ಏನ್ ಹೇಳ್ತಿದ್ದಾರೆ ಇಲ್ಲಿ? ಸ್ವರೂಪೈಕ್ಯವನ್ನ ಹೇಳ್ತಾ ಇಲ್ಲ ಅಲ್ಲಿ. ಆದ್ದರಿಂದ ಅಲ್ಲಿ ಅದರ ಜಗತ್ಕಾರಣನಾದ ಬ್ರಹ್ಮನ ಎಲ್ಲಾ ವೈಭವಗಳನ್ನು ಉಪದೇಶ ಮಾಡ್ತಾರೆ. ಉಪದೇಶ ಮಾಡಿ 7 ಖಂಡಗಳಲ್ಲಿ 8ನೇ ಖಂಡದಿಂದ ತತ್ವಮಸಿ ಆರಂಭಿಸುತ್ತೆ 16ನೇ ಖಂಡದವರೆಗೂ ಅದು ಅದ್ಭುತವಾಗಿ ನಿರೂಪಣೆ ದೃಷ್ಟಾಂತಗಳನ್ನೆಲ್ಲ ಕೊಟ್ಟು ಜಗತ್ಕಾರಣತ್ವವನ್ನೆಲ್ಲ ನಿರೂಪಣೆ ಮಾಡ್ತಾರೆ. ಆ ಪ್ರಕರಣದಲ್ಲಿ ತತ್ವಮಸಿ ಎನ್ನುವಾಗ ತತ್ ತ್ವಂ ಶಬ್ದಗಳಿಗೆ ಏನು ಪ್ರವೃತ್ತಿ ನಿಮಿತ್ತ ವಿಚಾರ ಮಾಡಬೇಕು ನಾವು. ಆದ್ದರಿಂದ ಅದನ್ನ ಬಿಟ್ಟು ತಾತ್ಪರ್ಯ ಯಾವುದು ಮೊದಲೇ 4-5 ವಾಕ್ಯಗಳನ್ನು ನೋಡಿ ಇದುವೇ ತಾತ್ಪರ್ಯ ಅಂತ ನಿಶ್ಚಯ ಮಾಡಿ ಎಲ್ಲಾ ವಾಕ್ಯಗಳಿಗೂ ಎಲ್ಲಾ ಪದಗಳಿಗೂ ಹಾಗೆ ಅರ್ಥ ಮಾಡಿ, ವಿರೋಧ ಬರುವ ಕಡೆ ಎಲ್ಲ ಲಕ್ಷಣಾರ್ಥವನ್ನು ಸ್ವೀಕಾರ ಮಾಡಿ, ಎಲ್ಲೆಲ್ಲಿ ಗುಣ ಹೇಳಿದೆಯೋ ಅಲ್ಲೆಲ್ಲ ಅಧ್ಯಾರೋಪ ಅಪವಾದ ಅನ್ನುವ ವಾದವನ್ನೇ ಹೇಳ್ತಾರೆ. ಆರೋಪಣೆ ಮಾಡಿ ಗುಣಗಳನ್ನ ತಳ್ಳಿ ಹಾಕುತ್ತೆ ಶ್ರುತಿ ಅಂತ ಹೇಳ್ತಾರೆ. ಅಧ್ಯಾರೋಪ ಅಂದ್ರೆ ಸೂಪರ್ ಇಂಪೋಸಿಷನ್, ಆರೋಪ ಮಾಡಿ ಆಮೇಲೆ ಏನು ಇಲ್ಲ ಅಂತ ಹೇಳೋದೇ ಶ್ರುತಿಯಲ್ಲಿ ತಾತ್ಪರ್ಯ ಅನ್ನೋದು ಅದೊಂದು ವಾದ. ಅಧ್ಯಾರೋಪ ಅಪವಾದವಾದ ಗೌಡಪಾದರು ಹೇಳಿರೋದು. ಇದು ಕೂಡ ಗುಣಗಳಿಗೆಲ್ಲ ಈ ರೀತಿ ಅರ್ಥ ಮಾಡ್ಕೊಳ್ಬೇಕು, ಇದೆಲ್ಲ ಈ ರೀತಿ ಅರ್ಥ ಮಾಡೋದು ಸರಿ ಇಲ್ಲ ಅನ್ನೋದು ಇಲ್ಲಿ, ಅದನ್ನೆಲ್ಲ ಇಲ್ಲಿ ಮನಸ್ಸಲ್ಲಿ ಇಟ್ಕೊಂಡು ವಿಚಾರ ಮಾಡ್ತಾ ಇದ್ದಾರೆ. ಆದ್ದರಿಂದ ಸಾಮಾನಾಧಿಕರಣಕ್ಕೆ ಅಪೇಕ್ಷಿತವಾದ ವಿಶೇಷಣಗಳನ್ನ ಸ್ವೀಕಾರ ಮಾಡಬೇಕು. ಅದುವೇ ಸಾಮಾನಾಧಿಕರಣದ ಅರ್ಥ.
ಆದ್ದರಿಂದ ತಾತ್ಪರ್ಯಾನುಗುಣ್ಯ ಅಭಾವಾತ್ ಲಕ್ಷ್ಮಣ ನ ಬಲೀಯಸಿ ಇತ್ಯರ್ಥಃ. ತಾತ್ಪರ್ಯಕ್ಕೆ ಅನುಗುಣವಾಗಿಯೇ ಇಲ್ಲ ಇಲ್ಲಿ, ಆದ್ದರಿಂದ ಲಕ್ಷಣ ಬಲವಾಗುವುದಿಲ್ಲ. ವಿಶೇಷಣ ಅನ್ವಯಾಪೇಕ್ಷೆಯ ಕುತಃ ಇತ್ಯತ್ರ. ಯಾಕೆ ಈ ವಿಶೇಷಣಗಳ ಅಪೇಕ್ಷೆ ಇದೆ? ಯಾಕೆ ಬೇಕು ವಿಶೇಷಣಗಳು? ಜಗತ್ಕಾರಣತ್ವ ಮೊದಲಾದ ಅಪೇಕ್ಷೆಗಳು ಇಲ್ಲ, ಜೀವನಿಗೆ ಅಂತರ್ಯಾಮಿ ಪರಮಾತ್ಮ ಯಾಕೆ ಬೇಕು ಅಂದ್ರೆ ವಿಶೇಷಣ ಪರಿತ್ಯಾಗ ರೂಪ ಅನುಪಪತ್ತಿ ನ ಅಸ್ಮಾತ್ ಪಕ್ಷ ತಥಾಭೂತಯೋ. ವಿಶೇಷಣಗಳ ಎಲ್ಲವನ್ನು ಬಿಟ್ಟಾಗ ಒಂದು ಏನಾಗುತ್ತೆ ಅಂತ ಹೇಳಿದ್ರೆ ಉಪಪನ್ನವಾಗುವುದಿಲ್ಲ. ಬೇರೆ ಎಲ್ಲ ಪ್ರಕರಣಗಳಿಗೂ ವಾಕ್ಯಗಳಿಗೂ ಇದೇ ಪ್ರಕರಣದಲ್ಲಿ ಮಿಕ್ಕ ಪ್ರಕರಣವು ಎಲ್ಲಕ್ಕೂ ವಿರೋಧ ಬರುತ್ತೆ ಅಂತ ಹೇಳಿ ತಥಾಭೂತಯೋರೇವ. ನಾವು ಹಾಗೆಯೇ ಹೇಳಿದೀವಿ ಅಂದ್ರು. ಐಕ್ಯಂ ಉಪಭಾರಿತಂ ಅಸ್ಮಾಭಿಹಿ. ವಿಶೇಷ್ಯದಲ್ಲಿ ಐಕ್ಯ ಹೇಳಿದೀವಿ ನಾವು. ವಿಶೇಷಣಗಳನ್ನು ಬಿಟ್ಟು ಬರೀ ಸ್ವರೂಪದಲ್ಲಿ ಐಕ್ಯ ಹೇಳಿಲ್ಲ. ವಿಶೇಷಣಗಳಿಂದ ವಿಶಿಷ್ಟವಾದ ವಿಶೇಷ್ಯದಲ್ಲಿ ಐಕ್ಯವನ್ನು ಹೇಳಿದ್ದೀವಿ. ಸಾಮಾನಾಧಿಕರಣದಲ್ಲಿ ಜಗತ್ಕಾರಣವಾದ ಬ್ರಹ್ಮನು ಜೀವ ಶರೀರಕನಾದ ಬ್ರಹ್ಮನಿಗೂ ಬ್ರಹ್ಮನಿಗೂ ಐಕ್ಯ. ಅಲ್ಲಿ ಒಂದೇ ಬ್ರಹ್ಮ ಇರೋದು. ಆದರೆ ಎರಡು ವಿಶೇಷಣಗಳಿಂದ ಅದನ್ನ ತಿಳಿಸ್ತಾ ಇದ್ದಾರೆ. ಅದುವೇ ಸಾಮಾನಾಧಿಕರಣಕ್ಕೆ ಆ ಪ್ರಯೋಗ ಶ್ರುತಿಯಲ್ಲಿ ತತ್ವಂ ಅಂತ ಬಂದಿರುವುದಕ್ಕೆ ಹಾಗೆ ಅರ್ಥ ಮಾಡಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಪ್ರವೃತ್ತಿ ನಿಮಿತ್ತ ಭೇದ ಅಭಾವಾತ್ ಸಾಮಾನಾಧಿಕರಣ ಲಕ್ಷಣ ಹಾನಿ ರೂಪಂ ದೂಷಣ ಮುಕ್ತಂ ಚ ಭವತಿ. ಅದರಿಂದ ಪ್ರವೃತ್ತಿ ನಿಮಿತ್ತದಲ್ಲಿ ಭೇದವಿಲ್ಲ ಇಲ್ಲಿ, ಆದ್ದರಿಂದ ವಿರೋಧವಿಲ್ಲ ಅಂತ ಅರ್ಥ. ವಿರೋಧವಿದ್ದಿದ್ರೆ ಅದ್ರಲ್ಲಿ ಐಕ್ಯ ಹೇಳಕ್ಕಾಗೋದಿಲ್ಲ. ಆದ್ದರಿಂದ ಸಾಮಾನಾಧಿಕರಣ್ಯ ಲಕ್ಷಣೆಗೆ ಹಾನಿ ಇಲ್ಲ ಇಲ್ಲಿ. ಉಪಕ್ರಮ ದೂಷಣಂ ಉಪಕ್ರಮೇ ಇತಿ. ಅದು ಮುಂದೆ ಈ ಪ್ರಕರಣವನ್ನ ವಿಚಾರ ಮಾಡ್ತಾರೆ. ಈಗ ಉಪಕ್ರಮಕ್ಕೂ ಉಪಸಂಹಾರಕ್ಕೂ ಏನ್ ಹೇಳಿದೆ ಅದಕ್ಕೆ ಅನುಗುಣವಾಗಿ ಅರ್ಥ ಮಾಡ್ಬೇಕು. ಷಡ್ವಿಧ ತಾತ್ಪರ್ಯ ಲಿಂಗ ಅನ್ನೋದ್ರಲ್ಲಿ ಇದು ಮೊದಲನೇ ಬರುವಂತಹ ತಾತ್ಪರ್ಯ ನಿಶ್ಚಯ ಮಾಡೋದು ಹೇಗೆ. ತಾತ್ಪರ್ಯ ನಿಶ್ಚಯ ಮಾಡಿ ಆ ತಾತ್ಪರ್ಯಕ್ಕೆ ವಿರುದ್ಧವಾಗಿದ್ರೆ ಎಲ್ಲ ಲಕ್ಷಣಾರ್ಥ ತಗೊಳ್ಬೇಕು ಅಂತ ಹೇಳಿದ್ರಲ್ಲ. ತಾತ್ಪರ್ಯ ಏನು ಈ ಸದ್ವಿದ್ಯಾ ಪ್ರಕರಣಕ್ಕೆ? ಅದರಲ್ಲಿ ಮೊದಲು ಉಪಕ್ರಮ ಉಪಸಂಹಾರ ಅದರಲ್ಲಿ ಏನ್ ಹೇಳಿದೆ ಅದನ್ನ ಇಲ್ಲಿ ವಿಚಾರ ಮಾಡ್ತಾರೆ. ಉಪಕ್ರಮ ವಿರೋಧಿ ಉಪಸಂಹಾರ ವಾಕ್ಯ ತಾತ್ಪರ್ಯ ನಿಶ್ಚಯ ನ ಘಟತೆ. ಉಪಕ್ರಮವೇ ಬಲವೇ ಇಲ್ಲ ಉಪಸಂಹಾರವೇ ಬಲವೇ? ಈ ರೀತಿ ಹೇಳಿದ್ರೆ ಎರಡನ್ನೂ ಪರೀಕ್ಷೆ ಮಾಡಬೇಕು. ಎರಡೂ ನಮ್ಗೆ ಮುಖ್ಯ. ಬರೀ ಉಪಕ್ರಮವೇ ಮುಖ್ಯ ಅಂತ ಅದ್ವೈತ ಪಕ್ಷದಲ್ಲಿ ಸಾಮಾನ್ಯವಾಗಿ ಅನೇಕ ಕಡೆ ಉಪಕ್ರಮಕ್ಕೆ ಅವರು ಹೆಚ್ಚು ಪ್ರಾಧಾನ್ಯ ಕೊಡ್ತಾರೆ. ಆದ್ರಿಂದ ಇಲ್ಲಿ ಸದೇವ ಸೌಮ್ಯದ ಮುಗ್ರ ಆಸೀತೆ ಪ್ರಧಾನ. ಎಲ್ಲ ಒಂದೇ ಅಂತ ಹೇಳಿರೋದು, ಎರಡನೇದಿಲ್ಲ ಅಂತ ಭೇದ ನಿಷೇಧ, ಅತ್ಯಂತ ಭೇದ ನಿಷೇಧ ಮಾಡಿರೋದು. ಅದುವೇ ತಾತ್ಪರ್ಯ ಅಂತ ನಿಶ್ಚಯ ಮಾಡಿಬಿಟ್ರು. ಉಪಕ್ರಮ ಮಾತ್ರದಿಂದ ಮಾಡದಿ ಉಪಸಂಹಾರಕ್ಕೆ ವಿರುದ್ಧವಾದ ಉಪಕ್ರಮದ ಅರ್ಥ ನಿಶ್ಚಯ ಮಾಡೋದು ಸರಿ ಇಲ್ಲ ಅಂತ ಹೇಳ್ತಿದ್ದಾರೆ ಅಲ್ಲಿ. ಉಪಕ್ರಮ ವಿರೋಧಿ ಉಪಸಂಹಾರ ವಾಕ್ಯ ತಾತ್ಪರ್ಯ ನಿಶ್ಚಯ ನ ಘಟತೆ. ಉಪಕ್ರಮಕ್ಕೆ ತಾತ್ಪರ್ಯ ಹೇಗೆ ಅಂದ್ರೆ ಉಪಕ್ರಮಕ್ಕೆ ವಿರುದ್ಧವಾಗಿ ಹೇಳಿದ್ರು. ಉಪಕ್ರಮದಲ್ಲಿ ಏನ್ ಹೇಳಿದೆ? ಉಪಕ್ರಮೇಹಿ ತದೈಕ್ಷತ ಬಹುಸ್ಯಾಂ ಪ್ರಜಾಯೇಯ. ಇಲ್ಲಿ ಉಪಸಂಹಾರವೇ ತತ್ವಮಸಿ ಅಂತ ಅವರ ಪ್ರಕಾರ. ಅದು ಉಪಸಂಹಾರ ಅಂದ್ರೆ 9 ಸಲಿ ಬರುತ್ತೆ. ಆದ್ರಿಂದ ಉಪಕ್ರಮದಲ್ಲಿ ನಾವು ಹೇಳೋದು ತದೈಕ್ಷತ ಬಹುಸ್ಯಾಂ ಪ್ರಜಾಯೇಯ, ಅಲ್ಲಿಂದಲೇ ಸೃಷ್ಟಿ ಆರಂಭಿಸಿರೋದು. ಈ ಕ್ಷಣ ಅಂತ ಹೇಳಿ ಸಂಕಲ್ಪ ಮಾಡೋದ್ರಿಂದ ಆರಂಭಿಸುತ್ತೆ ಇಲ್ಲಿ ಬಹುಸ್ಯಾಂ ಪ್ರಜಾಯೇಯ. ಇದಕ್ಕೂ ಮೊದಲು ಸದೇವ ಇದೆಯಲ್ಲ ಅಂದ್ರೆ ಅದಕ್ಕೂ ಮೊದಲು ಉತತಮ ದೇಶಮ ಪ್ರಾಕ್ಷ್ಯ ಇದೆ. ಅದಕ್ಕೂ ಇನ್ನು ಮೊದಲು ಉಪಕ್ರಮ ನಿಶ್ಚಯ ಮಾಡೋದ್ರಲ್ಲಿಯೇ ಸ್ವಲ್ಪ ಅದೆಲ್ಲ ವಿಚಾರ ಮಾಡ್ತಾರೆ. ತದೈಕ್ಷತಾ ಬಹುಸ್ಯಾಂ ಪ್ರಜಾಯೇಯ ಇತ್ಯಾದಿನ ಸತ್ಯ ಸಂಕಲ್ಪತ್ವಂ ಜಗದೇಕ ಕಾರಣತ್ವಂ ಅಪಿ ಉಕ್ತಂ. ಇಲ್ಲಿ ತದೈಕ್ಷತಾ ಅಂತ ಹೇಳುವಾಗ ಸತ್ಯ ಸಂಕಲ್ಪತ್ವ ಹೇಗೆ ಬಂತು ಅಂತ ಹೇಳಿದ್ರೆ, ಈ ಕ್ಷಣ ಮಾಡಿಯೇ ಸಂಕಲ್ಪ ಮಾಡಿಯೇ ಜಗತ್ತನ್ನು ಸೃಷ್ಟಿ ಮಾಡ್ಬೇಕಾದ್ರೆ ಆ ಬ್ರಹ್ಮನಿಗೆ ಸತ್ಯ ಸಂಕಲ್ಪತ್ವ ಅನ್ನೋದು ಇರ್ಬೇಕು. ಆ ಸಂಕಲ್ಪವನ್ನು ಯಾರು ತಡೆಯೋ ಹಾಗಿರ್ಬಾರ್ದು. ಅಪ್ರತಿಹತ ಸಂಕಲ್ಪವಿದ್ರೇನೆ ಕೇವಲ ಸಂಕಲ್ಪದಿಂದ ಸೃಷ್ಟಿ ಮಾಡಕ್ಕಾಗತ್ತೆ. ಸಂಕಲ್ಪದಿಂದಲೇ ಸೃಷ್ಟಿ ಮಾಡಿರೋದ್ರಿಂದ ಜಗದೇಕ ಕಾರಣತ್ವ ಅಂದ್ರೆ ಉಪಾದಾನವು ನಿಮಿತ್ತವು ಎರಡೂ ಒಂದೇ ಆಗಬೇಕು. ಆದ್ದರಿಂದ ಅಲ್ಲಿ ಅದ್ವಿತೀಯ ಮೊದಲಾದ ಪದಾರ್ಥಗಳು
ಮೊದಲಾದ ಶಬ್ದಗಳು ಅಧಿಷ್ಠಾತರಂತರವನ್ನ ನಿವಾರಣೆ ಮಾಡುತ್ತೆ. ಪರಮಾತ್ಮ ಸಚ್ಶಬ್ದವಾಚ್ಯನಾದ ಬ್ರಹ್ಮವೇ ನಿಮಿತ್ತವೂ ಉಪಾದಾನವೂ ತಿಳಿಯುತ್ತೆ. ತದ್ವಿರೋಧಿ ಚ ಅವಿದ್ಯಾ ಆಶ್ರಯತ್ವಾದಿ ಬ್ರಹ್ಮಣಃ. ಇಲ್ಲಿ ಹೇಳಿದ್ರೆ ಅವಿದ್ಯೆಗೆ ಆಶ್ರಯ ಮೊದಲಾದದ್ದು ಬ್ರಹ್ಮನಿಗೆ ಅನ್ನೋದು ಇದಕ್ಕೆ ವಿರುದ್ಧವಾಯಿತು. ತದೈಕ್ಷತ ಅನ್ನೋದು ಹೇಗೆ ಸಾಧ್ಯ? ಈ ಕ್ಷಣ ಮಾಡಿದಾಗಲೇ ಅವಿದ್ಯೆ ಬಂದ್ಬಿಡ್ತು ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ನಿರ್ಗುಣವಾದದ್ದು ನಿರ್ವಿಶೇಷವಾದದ್ದು ಈ ಕ್ಷಣ ಮಾಡೋಕ್ಕಾಗೋದಿಲ್ವಲ್ಲ. ಈ ಕ್ಷಣ ಮಾಡುವ ಸಮಯದಲ್ಲಿ ಆವಿದ್ಯಕ, ಅದುವೇ ಆವಿದ್ಯಕ ಅಂತ ಹೇಳಿದ್ರೆ ಅದು ವಿರುದ್ಧವಾಗುತ್ತೆ. ಅದಕ್ಕೆ ಯಾವ್ದು ಪ್ರಮಾಣವಿಲ್ಲ. ಅಪಿಚ ಅರ್ಥಭೇದ ತತ್ ಸಂಸರ್ಗ ವಿಶೇಷ ಬೋಧನಕೃತ ಪದವಾಕ್ಯ ಸ್ವರೂಪತಾ ಲಬ್ಧ ಪ್ರಮಾಣ ಭಾವಶ್ಚ ಶಬ್ದಸ್ಯ ನಿರ್ವಿಶೇಷ ವಸ್ತು ಬೋಧನ ಅಸಾಮರ್ಥ್ಯಾತ್ ನ ನಿರ್ವಿಶೇಷ ವಸ್ತುನಿ ಶಬ್ದ ಪ್ರಮಾಣಂ. ನಿರ್ವಿಶೇಷ ವಸ್ತುವನ್ನು ಬೋಧಿಸಕ್ಕೆ ಶಬ್ದವು ಪ್ರಮಾಣವೇ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ ಇಲ್ಲಿ. ಯಾಕೆ ಅಂದ್ರೆ ಅಭೇದ ತತ್ ಸಂಸರ್ಗ, ಅರ್ಥಭೇದ, ಅರ್ಥದಲ್ಲಿ ಭೇದ, ತತ್ ಸಂಸರ್ಗ ವಿಶೇಷ, ಅನೇಕ ಪದಗಳು ಸಂಸರ್ಗ ಹೊಂದಿ ಆಗಿರುವಂತಹದ್ದು ವಾಕ್ಯ. ಅನೇಕ ಪದಗಳಿದೆ, ಒಂದೊಂದು ಪದಕ್ಕೆ ಬೇರೆ ಬೇರೆ ಅರ್ಥಗಳಿದೆ. ಅರ್ಥಗಳೆಲ್ಲ ಸಂಸರ್ಗ ಹೊಂದಿ ಒಂದಕ್ಕೊಂದು ಸೇರ್ಕೊಂಡು ವಿಶೇಷವಾದ ಬೋಧನೆಯನ್ನು ಉಂಟು ಮಾಡುತ್ತೆ. ನಮ್ಗೆ ವಿಶೇಷವಾದ ಅರ್ಥವನ್ನು ಉಂಟು ಮಾಡುತ್ತೆ. ಅದುವೇ ವಾಕ್ಯ ಅಂತ ಹೇಳೋದು. ಈ ರೀತಿ ಅರ್ಥಭೇದ ಸಂಸರ್ಗ ವಿಶೇಷ ಬೋಧನಕೃತ ಪದವಾಕ್ಯ ಸ್ವರೂಪತಾ ಲಬ್ಧ ಪ್ರಮಾಣ ಭಾವಸ್ಯ ಶಬ್ದಸ್ಯ. ಶಬ್ದ ಅಂದ್ರೆ ಏನು? ಶಬ್ದ ಪ್ರಮಾಣ ಅನ್ನೋದು ವಾಕ್ಯ, ಪದಗಳು ಮತ್ತು ವಾಕ್ಯಗಳಿದೆ. ಪದಗಳಿಂದ ಮಾಡಿದಂತಹ ವಾಕ್ಯ, ಇವುಗಳ ಸಂಸರ್ಗದಿಂದ ಒಂದು ಅರ್ಥವನ್ನು ನಮಗೆ ಬೋಧಿಸುತ್ತೆ. ಅದು ಅದರಿಂದ ತಿಳಿಯುವಂತಹ ಪ್ರಮಾಣ ಶಬ್ದದಿಂದ ತಿಳಿದು ಬರುವಂತಹದ್ದು. ಈ ರೀತಿಯಾದ ಶಬ್ದ ಪ್ರಮಾಣವು ನಿರ್ವಿಶೇಷ ವಸ್ತು ಬೋಧನ ಅಸಾಮರ್ಥ್ಯಾತ್. ನಿರ್ವಿಶೇಷ ವಸ್ತುವನ್ನು ಬೋಧಿಸೋದಕ್ಕೆ ಸಾಧ್ಯವಿಲ್ಲ, ಸಾಮರ್ಥ್ಯವೇ ಇಲ್ಲ ಅದಕ್ಕೆ. ಆದ್ದರಿಂದ ನಿರ್ವಿಶೇಷ ವಸ್ತುಗೆ ಶಬ್ದ ಪ್ರಮಾಣವಾಗಲಾರದು. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಮೊದಲು ಹೇಳಿದ್ರು ಉಪಕ್ರಮ ಮತ್ತು ವಿರೋಧ ಅಂತ ಹೇಳಿ. ಇವಾಗ 4 ವಿರೋಧಗಳನ್ನ ಇಲ್ಲಿ ಪರಿಹಾರ ಮಾಡಿದ್ರು ಇದುವರೆಗೂ ಅಂತ ಹೇಳ್ತಾ ಇದ್ದಾರೆ. ಒಂದು ಪ್ರಕೃತ ಪರಾಮರ್ಶಿ ತಚ್ಛಬ್ದಾವಗತ ಗುಣಗಣ ಬಾಧ. ತತ್ವಮಸಿನಲ್ಲಿ ಐಕ್ಯವನ್ನು ಹೇಳಿದ್ರೆ ಬ್ರಹ್ಮನಿಗೆ, ತಚ್ಛಬ್ದವಾಚ್ಯವಾದ ಬ್ರಹ್ಮನಿಗೆ ಜಗತ್ಕಾರಣತ್ವಾದಿ ಗುಣಗಳನ್ನೆಲ್ಲ ತ್ಯಾಗ ಮಾಡಿದ್ರೆ ಈ ಪ್ರಕರಣದಲ್ಲಿ ನೋಡಿದ್ರೆ ನಮ್ಗೆ ಏನು ಸಿಗುತ್ತೆ ಅಂದ್ರೆ ಸತ್ಯ ಸಂಕಲ್ಪದಿಂದಲೇ ಸಕಲವೂ ಸೃಷ್ಟಿಯಾಯಿತು, ಸಕಲೇ ಜಗದೇಕ ಕಾರಣತ್ವ, ಇವುಗಳಿಂದೆಲ್ಲ ತಿಳಿದು ಬರುವಂತಹ ಎಲ್ಲಾ ಗುಣಗಳ ಬಾಧೆ ಅದು ತಿಳಿಯುತ್ತೆ ತ್ಯಾಗ ಮಾಡಿದ್ರೆ. ಪದದ್ವಯ ಲಕ್ಷಣ, 2 ಪದಗಳಿಗೂ ಮುಖ್ಯಾರ್ಥ ಹೇಳಿ ಅರ್ಥ ಮಾಡುವ ಪ್ರಕರಣದಲ್ಲಿ, ಆ ಸಂದರ್ಭದಲ್ಲಿ 2 ಪದಗಳಿಗೂ ಲಕ್ಷಣಾರ್ಥವನ್ನು ಹೇಳುವುದು ಒಂದು ದೋಷ. ಮತ್ತೆ ಸಾಮಾನಾಧಿಕರಣ್ಯ ಲಕ್ಷಣ ಹಾನಿ. ಸಾಮಾನಾಧಿಕರಣ್ಯದಲ್ಲಿ ಹೇಗೆ ಹೇಳಬೇಕು ಅಂದ್ರೆ ಬೇರೆ ಬೇರೆ ಪ್ರವೃತ್ತಿ ನಿಮಿತ್ತಗಳನ್ನು ಹೊರಟ ಶಬ್ದಗಳಲ್ಲಿ ವಿಶೇಷದಲ್ಲಿ ಐಕ್ಯವನ್ನು ಹೇಳಬೇಕು. ಒಂದೇ ಪದಾರ್ಥದಲ್ಲಿ ಅರ್ಥವನ್ನು ಹೊಂದಿರಬೇಕು, ವೃತ್ತಿಯನ್ನು ಹೊಂದಿರಬೇಕು. ಬೇರೆ ಬೇರೆ ಪ್ರವೃತ್ತಿ ನಿಮಿತ್ತಗಳು ಇರುವಂತಹ ಶಬ್ದಗಳು ಒಂದು ಅರ್ಥದಲ್ಲಿ ತಾತ್ಪರ್ಯವನ್ನು ಹೊಂದಿರುವುದೇ ಸಾಮಾನಾಧಿಕರಣ್ಯ. ಅದರ ಲಕ್ಷಣವೇ ಹಾನಿಯಾಗುತ್ತೆ ಐಕ್ಯ ಅಂತ ಹೇಳಿದ್ರೆ. ಮತ್ತೆ ಉಪಕ್ರಮ ವಿರೋಧಶ್ಚ, ಉಪಕ್ರಮದಲ್ಲಿ ಸಂಕಲ್ಪದಿಂದಲೇ ಜಗಸೃಷ್ಟಿ ಹೇಳಿರೋದ್ರಿಂದ ಎಲ್ಲ ಗುಣಗಳು ತಿಳಿದು ಬರುತ್ತೆ. ಅದಕ್ಕೆ ತತ್ವಮಸಿಯಲ್ಲಿ ಎಲ್ಲಾ ಗುಣಗಳು ಯಾವುದು ಇಲ್ಲ ಅಂತ ಹೇಳಿದ್ರೆ, ಎಲ್ಲ ತೆಗೆದು ಹಾಕ್ತೀವಿ ಅಂತ ಹೇಳಿದ್ರೆ ವಿರೋಧವಾಗುತ್ತೆ. ಅದಕ್ಕೆ ಈ 4 ವಿರೋಧಗಳನ್ನ ಪರಿಹಾರ ಮಾಡಿದ್ರು. ದೂಷಣಗಳನ್ನ ಇದುವರೆಗೂ ಹೇಳಿದ್ದಾರೆ, ಪರಿಹಾರ ಮಾಡಿದ್ರು. 2 ಪದಗಳಿಗೂ ಮುಖ್ಯಾರ್ಥವನ್ನೇ ಹೇಳಬೇಕು. ಮತ್ತೆ ಶಬ್ದ ಗುಣಗಳಿಗೆ ಬಾಧವಿಲ್ಲ, ಶಬ್ದದಿಂದ ತಿಳಿಯುವಂತಹದ್ದು. ಸಾಮಾನಾಧಿಕರಣ ಲಕ್ಷಣಕ್ಕೆ ಹಾನಿ ಇಲ್ಲ, ಹೇಗೆ ಅರ್ಥ ಮಾಡ್ಬೇಕು ಅಂತ ತೋರಿಸಿದ್ರು. ಉಪಕ್ರಮ ವಿರೋಧ ಬರದೇ ಇರೋ ಹಾಗೆ ಉಪಸಂಹಾರವನ್ನು ಮಾಡಬೇಕಾದ್ರಿಂದ ಉಪಕ್ರಮದಲ್ಲಿ ಎಲ್ಲಾ ವಿಧವಾದ ಗುಣಗಳು ತ್ಯಾಗ ಮಾಡುವುದು ಸರಿ ಇಲ್ಲ. ಇದೆಲ್ಲ ಹೇಳಿ 4 ದೋಷಗಳನ್ನ ಪೂರ್ವ ಪಕ್ಷಿ ಹೇಳಿದ್ದನ್ನ ಪರಿಹಾರ ಮಾಡಿದ್ರು. ಅವರು ಮಾಡುವ ಅರ್ಥದಲ್ಲಿ ಈ 4 ದೋಷಗಳು ಬರುತ್ತೆ ಅಂತ ಅರ್ಥ. ಈಗ ನಿರ್ವಿಶೇಷ ವಸ್ತುವಿನಲ್ಲಿ ಪ್ರಮಾಣವೇ ಇಲ್ಲ ಅನ್ನೋದನ್ನ ಇಲ್ಲಿ ನಿರೂಪಣೆ ಮಾಡ್ತಾರೆ. ಅಪಿಚ ಇತ್ಯಾದಿನ ಶಬ್ದವು ನಿರ್ವಿಶೇಷ ವಸ್ತುವನ್ನು ಬೋಧಿಸಕ್ಕೆ ಸಮರ್ಥವಾಗಿಲ್ಲ ಅಂತ ಹೇಳ್ಬಿಟ್ಟು
ಪ್ರಕೃತಿ ಪ್ರತ್ಯಯ ಅರ್ಥಭೇದ ಬೋಧನ ಕೃತಂ ಪದತ್ವ. ಪದ ಅನ್ನುವುದು ಒಂದು ಅರ್ಥವನ್ನು ಬೋಧಿಸುತ್ತೆ ನಮ್ಗೆ. ಆ ಅರ್ಥ ಬೋಧನೆಯಲ್ಲಿ ಆ ಪದದಲ್ಲಿ ಏನಿದೆ ಅಂದ್ರೆ ಪ್ರಕೃತಿ ಪ್ರತ್ಯಯ ಮೊದಲಾದವುಗಳ ಅರ್ಥ ಎಲ್ಲ ಇದೆ. ಅದಕ್ಕೆ ಪ್ರಕೃತಿ ಒಂದು ಪ್ರತ್ಯಯ ಎಲ್ಲ ಸೇರಿ ಒಂದು ಅರ್ಥವನ್ನು ಉಂಟು ಮಾಡುತ್ತೆ. ಅಲ್ಲಿ 3 ವಿಷಯಗಳಿದೆ. ಪ್ರಕೃತಿ ಒಂದಿದೆ, ಪ್ರತ್ಯಯ ಇದೆ, ಭೇದವಿದೆ, ಅರ್ಥವಿದೆ. 3 ವಿಷಯಗಳು ಸೇರಿ ಒಂದು ಪದ ಅಂತ ಹೇಳ್ತೀವಿ. ಪದ ಅಂದ್ರೆ ಅದುವೇ ಸುಪ್ತಿಂಗಂತಂ ಪದಂ ಅಂತ ಹೇಳಿದ್ರು. ಸುಪ್ತಿಂಗಂತಂ ಪದಂ, ಸುಪ್ಪು ತಿಂಗಿ ಮೊದಲಾದ ಪ್ರತ್ಯಯಗಳು ಪ್ರಾತಿಪದಿಕಕ್ಕೆ ಸೇರಿದಾಗ ಒಂದು ಅರ್ಥ ಉಂಟಾಗುತ್ತೆ. ಅದು ಪದ ಅಂತ ಹೇಳೋದು. ಆ ಪ್ರತ್ಯಯಗಳು ಸೇರಿದಾಗ ಬೇರೆ ಬೇರೆ ಅರ್ಥಗಳನ್ನು ಬೋಧಿಸುತ್ತೆ. ಬೇರೆ ಬೇರೆ ವಿಭಕ್ತಿ ಪ್ರತ್ಯಯಗಳು ಸೇರಿದ್ರೆ ಒಂದು ರಾಮನು ಅಂತ ಹೇಳುತ್ತೆ, ಒಂದು ರಾಮನಿಂದ ಅಂತ ಹೇಳುತ್ತೆ, ಒಂದು ರಾಮನ ಅಂತ ಹೇಳುತ್ತೆ, ಒಂದು ರಾಮನಲ್ಲಿ ಅಂತ. ವಿಭಕ್ತಿಗಳೆಲ್ಲ ಬೇರೆ ಆಗುತ್ತೆ. ಪ್ರತ್ಯಯಗಳು ಬೇರೆ ಆದ್ರೆ ಸುಪ್ರತ್ಯಯಗಳು ಬೇರೆ ಬೇರೆ ಪ್ರತ್ಯಯಗಳು ಬಂದ್ರೆ ಒಂದೊಂದು ವಿಭಕ್ತಿಯಲ್ಲೂ ಬೇರೆ ಬೇರೆ ಅರ್ಥ ತಿಳಿಸುತ್ತೆ. ಅದರಿಂದ ಅಲ್ಲಿ ಒಂದು ಪ್ರಾತಿಪದಿಕ ಇದೆ, ಮತ್ತೆ ಧಾತು ಇದೆ. ರಾಮ ಶಬ್ದದಲ್ಲಿ ಒಂದು ಧಾತು ಇರಬಹುದು ಅಥವಾ ಇದಿರಬಹುದು, ಪ್ರಾತಿಪದಿಕ ಇರಬಹುದು. ಪ್ರಾತಿಪದಿಕ ರಾಮ ಶಬ್ದ, ಅದಕ್ಕೆ ಸುಪ್ರತ್ಯಯ ಬರುತ್ತೆ, ರಾಮನು ಅಂತ ಅರ್ಥ ಸಿಗುತ್ತೆ ನಮಗೆ. ಪ್ರಾತಿಪದಿಕ ಅಥವಾ ಪ್ರತ್ಯಯ ಅಂತ ಹೇಳ್ತೀವಿ, ಪ್ರಕೃತಿ ಅಂತ ಹೇಳ್ತೀವಿ. ಪ್ರಕೃತಿ, ಪ್ರತ್ಯಯ ಮತ್ತೆ ಅರ್ಥ, ಇದೆಲ್ಲ 3 ವಿಧವಾದ ವಿಷಯಗಳಿದೆ ಅಲ್ಲಿ. ಇದನ್ನೆಲ್ಲ ತಿಳಿಸುವಂತಹದ್ದೇ ಒಂದು ಪದ. ಒಂದ್ ನಿಮಿಷ, ಒಂದಿದು ಪ್ರತ್ಯಯ ಪ್ರಾತಿಪದಿಕ 2 ಒಂದೇನಾ? ಒಂದೇನೆ. ಅದರಲ್ಲಿ ಕೆಲವು ಪ್ರಕೃತಿ ಮತ್ತೆ ಪ್ರಾತಿಪದಿಕ. ಪ್ರಕೃತಿ ಪ್ರಾತಿಪದಿಕ 2 ಒಂದೇ ಅಂದ್ರೆ ಮೂಲ ಪದ ಅಂತ. ಹೌದು, ಅದು ಪ್ರಕೃತಿಯಲ್ಲಿ ಧಾತುನು ಸೇರಿಸಬಹುದು. ಕೆಲವರು ಹೇಳ್ತಾರೆ ಎಲ್ಲಾ ಧಾತುಜಗಳೇ ಅಂತಾನು ಒಂದು ವಾದವಿದೆ. ಎಲ್ಲಾ ಶಬ್ದಗಳು ಧಾತುಜ ಅಂದ್ರೆ ಧಾತುವಿನಿಂದಲೇ ಉಂಟಾಗಿರೋದು ಅಂತಾನೆ ಒಂದು ವಾದವಿದೆ. ಸಂಸ್ಕೃತದಲ್ಲಿ ಅದೇ ತಾನೇ ಅದು ಹೇಳ್ತಾರೆ. ಅದು ಹೇಳ್ತಾರೆ. ಅದರಿಂದ ಪ್ರಕೃತಿ ಅನ್ನೋದು ಜನರಲ್ ವರ್ಡ್, ಸಾಮಾನ್ಯವಾಗಿ. ಸಂತೋಷ, ಅದರಿಂದ ಸಂಸರ್ಗ, ಇದರಿಂದ ಈ ಎಲ್ಲಾ ಪದಾರ್ಥಗಳ ಅನೇಕ ಪದಾರ್ಥ ಸಂಸರ್ಗ ವಿಶೇಷ ಬೋಧನ ಕೃತಂ ವಾಕ್ಯತ್ವ. ಇವುಗಳ ಒಂದು ಸಂಸರ್ಗದಿಂದ ತಿಳಿಯೋದೇ ವಾಕ್ಯ ಅಂತ ಹೇಳೋದು. ಈ ಸಂಸರ್ಗವನ್ನು ತಿಳಿಸುತ್ತೆ ನಮ್ಗೆ. ರಾಮನು ಕಾಡಿಗೆ ಹೋದನು ಅಂತ ಹೇಳಿ 3 ಪದಗಳು ಸೇರಿ ಒಂದು ವಾಕ್ಯವಾಗುತ್ತೆ ಅದು. ಅದರಿಂದ ಇಂಗ್ಲಿಷಲ್ಲಿ ಹೇಳುವಾಗ್ಲೂ ಗ್ರಾಮರ್ ಅಲ್ಲಿ ಹಾಗೆ ಹೇಳ್ತಾರೆ, ಎ ಗ್ರೂಪ್ ಆಫ್ ವರ್ಡ್ಸ್ ವಿಚ್ ಗಿವ್ ಎ ಮೀನಿಂಗ್ ಅಂತ ಹೇಳ್ಬಿಟ್ಟು, ಮೀನಿಂಗ್ಫುಲ್ ಆಗಿರ್ಬೇಕು. ಇಲ್ಲದೆ ಹೋದ್ರೆ ವಾಕ್ಯ ಅಂತ ಹೇಳೋದಿಲ್ಲ ಅದಕ್ಕೆ. ಆದ್ರಿಂದ ಒಂದು ಮೀನಿಂಗ್, ಒಂದು ಅರ್ಥವನ್ನು ತಿಳಿಸುತ್ತೆ ನಮ್ಗೆ. ಕೇವಲಂ ಪ್ರಾಬಲ್ಯ ದೌರ್ಬಲ್ಯ ನಿರೂಪಣೇನ ಸವಿಶೇಷ ನಿರ್ವಿಶೇಷ ವಿಷಯತ್ವ ನಿಶ್ಚಯ ಸ್ವರೂಪ ಸಿದ್ಧಿರೇವ ಸವಿಶೇಷ ವಿಷಯತ್ವೇನ ಇತಿ ಸ್ವರೂಪ ಶಬ್ದಸ್ಯ ಭಾವ. ಸ್ವರೂಪ ಸಿದ್ಧಿ ಅಂದ್ರೆ ಸವಿಶೇಷ ವಿಷಯ ಅಂತ ಹೇಗೆ ತಿಳಿಸ್ತೀವಿ ಅಂದ್ರೆ ಒಂದು ಸ್ವರೂಪ, ಯಾವುದು ಪ್ರಬಲ ಯಾವುದು ದುರ್ಬಲ ಅಂತ ನಿರೂಪಣೆ ಮಾಡಿ ಸವಿಶೇಷ ನಿರ್ವಿಶೇಷ ಅನ್ನೋದು ಹೇಳಕ್ಕಾಗೋದಿಲ್ಲ. ಸ್ವರೂಪ ಸಿದ್ಧಿ ಆಗ್ಬೇಕು ವಾಕ್ಯಗಳಿಗೆ. ಅದರಿಂದ ಇದನ್ನ ಏನ್ ಹೇಳ್ತಿದ್ದಾರೆ ಅಂದ್ರೆ, ಇಲ್ಲಿ ಬಹಳ ದೊಡ್ಡ ವಾಕ್ಯ. ಇದರಲ್ಲಿ ಹೇಳಿರೋ ಅನೇಕ ಅರ್ಥಗಳಿದೆ. ಶ್ರುತಿಯಲ್ಲಿ ಹೇಗೆ ಅರ್ಥ ಮಾಡ್ತಾರೆ ಅಂದ್ರೆ, ಅದ್ವೈತ ಪಕ್ಷದಲ್ಲಿ ಸಗುಣ ವಾಕ್ಯಗಳು ಇದೆ, ಸಗುಣ ಬ್ರಹ್ಮನ್ನು ತಿಳಿಸುವ ವಾಕ್ಯಗಳಿದೆ. ಅದರಲ್ಲಿ ಪದಗಳು ಗುಣಗಳನ್ನೆಲ್ಲ ತಿಳಿಸುತ್ತೆ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಒಂದೊಂದಕ್ಕೂ ಒಂದೊಂದು ಪ್ರವೃತ್ತಿ ನಿಮಿತ್ತವಿದೆ. ಇದೆಲ್ಲ ಸೇರಿ ಒಂದು ವಾಕ್ಯವಾಗಿದೆ. ಈ ರೀತಿ ಗುಣಗಳನ್ನು ಬೋಧಿಸುವ ಅನೇಕ ವಾಕ್ಯಗಳಿದೆ. ಕೆಲವು ವಾಕ್ಯಗಳು ಗುಣವಿಲ್ಲವೇನೋ ಅಂತ ಹೇಳುವ ಹಾಗಿದೆ. ಏಕಮೇವ ಅದ್ವಿತೀಯಂ ಸದೇವ ಮೊದಲಾದದ್ದು ಗುಣವಿಲ್ಲವೋ ಏನೋ ಅಂತ ಹೇಳೋ ಹಾಗೆ ಇದೆ. ಇದರಲ್ಲಿ ನಿರ್ಗುಣ ವಾಕ್ಯಗಳೇ ಅಯಮಾತ್ಮ ಬ್ರಹ್ಮ ಐಕ್ಯವನ್ನು ತಿಳಿಸೋದು, ಅಥವಾ ನಿರ್ಗುಣ ಅಂತ ಹೇಳೋದೆ ನಿಷ್ಕಲ ನಿರಂಜನ ಅಸ್ಥೂಲಂ ಅನನು ಅಹ್ರಸ್ವಂ ಅದೀರ್ಘಂ, ಇದೆಲ್ಲ ಗುಣವಿಲ್ಲ ಅಂತ ತಿಳಿಸುತ್ತೆ ಅಂತ ಪೂರ್ವ ಪಕ್ಷಿಯ ಅಭಿಪ್ರಾಯ. ಸೂತ್ರಕಾರರು ಅದಕ್ಕೆ ವಿರುದ್ಧವಾಗಿ ಹೇಳಿದ್ರು. ಅದೃಶ್ಯತ್ವಾದಿ ಗುಣಕಃ ತದ್ ಧರ್ಮೋಕ್ತೇ ಅಂತ ಹೇಳಿದ್ರು. ಅದೃಶ್ಯತ್ವಗಳೆಲ್ಲ ಗುಣಗಳು ಅಂತ ಹೇಳಿದ್ರು ಸೂತ್ರಕಾರರು. ಆಶ್ಚರ್ಯವಾಗಿ ಹೇಳ್ತಾರೆ ಅವರು. ಆದ್ರೆ ಇಲ್ಲಿ ಪೂರ್ವ ಪಕ್ಷಿ ಏನ್ ಹೇಳ್ತಾರೆ ಅದ್ವೈತದಲ್ಲಿ ಅಂದ್ರೆ, ಸಗುಣ ಬ್ರಹ್ಮಗಳ ವಾಕ್ಯಗಳು ಇದೆ ಶ್ರುತಿಯಲ್ಲಿ, ಗುಣವಿಲ್ಲ ಅಂತ ಹೇಳುವ ವಾಕ್ಯಗಳು ಇದೆ. ಇದರಲ್ಲಿ ಗುಣವಿಲ್ಲದೆ ಇರುವ ವಾಕ್ಯಗಳೇ ಪ್ರಬಲ, ಸಗುಣವನ್ನು ಹೇಳುವ ವಾಕ್ಯಗಳು ದುರ್ಬಲ. ಈ ರೀತಿ ನಿರೂಪಣೆ ಮಾಡ್ತಾರೆ.
ಅದುವೇ ಇಲ್ಲಿ ನ ಕೇವಲಂ ಪ್ರಾಬಲ್ಯ ದೌರ್ಬಲ್ಯ ನಿರೂಪಣೇನ ಸವಿಶೇಷ ನಿರ್ವಿಶೇಷ ವಿಷಯತ್ವ ನಿಶ್ಚಯ. ಯಾವ ಸವಿಶೇಷವೋ ಬ್ರಹ್ಮ, ನಿರ್ವಿಶೇಷವೋ ಯಾವ ವಾಕ್ಯಗಳು ಪ್ರಬಲವೋ ಅದಕ್ಕೆ ನಾವು ಇಟ್ಕೊಂಡು ನಿಶ್ಚಯ ಮಾಡಬೇಕು. ಹಂಗಲ್ಲ, ವಾಕ್ಯಗಳ ಅರ್ಥವನ್ನ ಸ್ವರೂಪ ಸಿದ್ಧಿಸ್ಬೇಕು. ನಮ್ಗೆ ವಾಕ್ಯಕ್ಕೆ ಅರ್ಥ ಹೇಳುವಾಗ ಸ್ವರೂಪ ಸಿದ್ಧಿರೇವ ಸವಿಶೇಷ ವಿಷಯತ್ವೇನ, ರೂಪ ಸಿದ್ಧಿ ಆಗ್ಬೇಕು. ನಾವು ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಹೇಳಿದ್ರೆ ಸ್ವರೂಪ ಎಲ್ಲಿ ಸಿದ್ಧಿಸುತ್ತೆ? ಅಸತ್ಯಾತ್ ವ್ಯಾವೃತ್ತಂ ಅಂತ ಹೇಳಿದ್ರೆ ಏನು ಸ್ವರೂಪ ಸಿಗುತ್ತೆ? ಅದು ಸತ್ಯಂಗೆ ಶಬ್ದಕ್ಕೆ ಪ್ರವೃತ್ತಿ ನಿಮಿತ್ತವನ್ನು ಬಿಟ್ಟು ಅದಕ್ಕೆ ವಿರುದ್ಧವಾದ ಅರ್ಥವನ್ನು ಹೇಳಿ ಎಲ್ಲಾ ಶಬ್ದಗಳಿಗೂ ಲಕ್ಷಣಾರ್ಥ ಹೇಳ್ತೀವಿ ಅಂತ ಹೇಳಿದ್ರೆ ಸ್ವರೂಪವೇ ಸಿದ್ಧಿಸೋದಿಲ್ಲ ಅದರಲ್ಲಿ. ಆದ್ರಿಂದ ಸವಿಶೇಷ ವಿಷಯತ್ವೇನ ಅನ್ನೋದು ಸ್ವರೂಪ ಶಬ್ದಸ್ಯ ಭಾವ ಅಂತ ಹೇಳಿ ಸ್ವರೂಪ ನಿಶ್ಚಯ ಸಿದ್ಧಿಸ್ಬೇಕು. ಇಲ್ಲದೆ ಹೋದ್ರೆ ನಮ್ಗೆ ಸಿದ್ಧಿಸೋದಿಲ್ಲ, ಪ್ರಮಾಣ ಆಗೋದಿಲ್ಲ. ಶಬ್ದ ಪ್ರಮಾಣ ಭಾವ ಅಂದ್ರೆ ಪ್ರಮಿತಿ ಜನಕತ್ವಂ ಅಂತ ಅರ್ಥ. ಇದು ಹೇಳ್ತಿರೋದು ಸ್ವರೂಪತಾಲಬ್ಧ ಪ್ರಮಾಣ ಭಾವಸ್ಯ, ಪದವಾಕ್ಯ ಸ್ವರೂಪತಾಲಬ್ಧ ಪ್ರಮಾಣ ಭಾವಸ್ಯ. ಅದುವೇ ಇಲ್ಲಿ ಹೇಳ್ತಿರೋದು. ಪದವಾಕ್ಯ ಸ್ವರೂಪ ಹೇಗಿದೆ ಅದನ್ನು ತಿಳಿದುಕೊಂಡು ಅದರಿಂದ ಉಂಟಾಗುವಂತಹ ಅರ್ಥ ತಿಳಿಸ್ಕೋಬೇಕು ನಾವು. ಅದು ಪ್ರಮಾಣ ಭಾವ ಅಂದ್ರೆ ಹಾಗೆಯೇ ಇರೋದು. ಪ್ರಮಾಣ ಅಂದ್ರೆ ಭಾವ ಅಂದ್ರೆ ಏನು? ಪ್ರಮಿತಿ ಜನಕತ್ವಂ. ಪ್ರಮಿತಿ ಅನ್ನೋದು ಜ್ಞಾನವನ್ನು ಉಂಟು ಮಾಡಬೇಕದು. ಒಂದು ಪ್ರಮೇಯದ ವಿಷಯದಲ್ಲಿ ಪ್ರಮಾಣವು ಜ್ಞಾನವನ್ನು ಅಂತ ಉಂಟು ಮಾಡೋದಕ್ಕೆ ಪ್ರಮಿತಿ ಜನಕತ್ವ ಅಂತ ಹೆಸರು. ಪ್ರಮಿತಿ ಅಂದ್ರೆ ಅದುವೇ ಪ್ರಮೇಯದ ವಿಷಯದಲ್ಲಿ ಬರುವಂತಹ ಜ್ಞಾನ, ಅದು ಪ್ರಮಿತಿ ಅಂತ ಹೇಳಲ್ಪಡುತ್ತೆ. ಒಬ್ಬ ಮನುಷ್ಯನಿಗೆ ಒಂದು ವಿಷಯದಲ್ಲಿ ಜ್ಞಾನ ಬಂದ್ರೆ ಅದು ಪ್ರಮಿತಿ ಉಂಟಾಗಿದೆ ಅವನಿಗೆ ಅಂತ ಅರ್ಥ. ಆದ್ದರಿಂದ ಪ್ರಮಿತಿ ಜನಕತ್ವ ಇರ್ಬೇಕು. ಪ್ರಮಾಣ ಭಾವ ಅಂತ ಹೇಳಿದ್ರೆ ಪ್ರಮಿತಿ ಜನಕತ್ವ ಇರ್ಬೇಕು ಅಂತ ಸ್ವರೂಪವೇ ಸಿದ್ಧಿಸಿದೆ ಅದರ ವಾಕ್ಯದಲ್ಲಿ. ಅದು ನಾವು ಪೂರ್ವಾಪರ ಎಲ್ಲ ಇಟ್ಕೊಂಡ್ರೆ ವೇದದಲ್ಲಿ ಪೂರ್ವಾಪರ ಅನ್ನೋದೇ ಇಲ್ಲ. ಯಾವುದು ಮೊದಲು ಬಂತು? ವೇದವ ಅಪೌರುಷೇಯತ್ವ ಅಂತ ಎಲ್ಲರೂ ದ್ವೈತದಾಗ್ಲಿ ಎಲ್ಲರೂ ವೇದದ ಅಪೌರುಷೇಯತ್ವ ವಿಸ್ತಾರವಾಗಿ ನಿರೂಪಣೆ ಮಾಡ್ತಾರೆ. ಅಪೌರುಷೇಯತ್ವ ಅಂತ ಹೇಳಿದ್ಮೇಲೆ ಮೊದಲು ಕಡೆ ಅಂತ ಹೇಳೋದು ಹೇಗೆ ಹೇಳಕ್ ಸಾಧ್ಯ? ಅದಕ್ಕೆ ಹೇಳಕ್ಕಾಗೋದಿಲ್ಲ, ಅದನ್ನ ಹಾಗೆ ನಿಶ್ಚಯ ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ಅದು ಪೂರ್ವ ಪರ ಅಂತ ಹೇಳೋದು ಸರಿ ಇಲ್ಲ ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಇದನ್ನ ವಿಚಾರ ಮಾಡ್ತಾರೆ, ಯಾವ ಶಬ್ದ ಬೋಧಿಸುತ್ತೆ ನಿರ್ವಿಶೇಷ ವಸ್ತುವನ್ನ? ನಿರ್ವಿಶೇಷ ಇತ್ಯಾದಿ ಶಬ್ದ ಅಸ್ತು ಕೇನಚಿತ್ ವಿಶೇಷೇಣ ವಿಶಿಷ್ಟತೆಯ ಅವಗತಸ್ಯ ವಸ್ತುನಃ ವಸ್ತುವಂತರ ಅವಗತ ವಿಶೇಷ ನಿಷೇಧ ಪರತೆಯ ಬೋಧಕಾಹ. ಕೆಲವು ವಿಶೇಷಣಗಳಿಂದ ವಿಶಿಷ್ಟವಾದ ಒಂದು ಪದಾರ್ಥ ಇದೆ. ಆ ಪದಾರ್ಥವು ಬೇರೆ ವಸ್ತುಗಳಿಗಿಂತ ಹೇಗೆ ಅವುಗಳಿಂದ ತಿಳಿದು ಬರುವಂತಹ ಅವುಗಳಲ್ಲಿರುವ ವಿಶೇಷಗಳು ಯಾವುದಿದೆಯೋ ಅದು ಇದರಲ್ಲಿ ಇಲ್ಲ ಅನ್ನೋದು ತಿಳಿಸುತ್ತೆಯೇ ಹೊರತು ಯಾವ ವಿಶೇಷಣವೂ ಇಲ್ಲ ಅಂತ ತಿಳಿಸೋದಿಲ್ಲ ನಿರ್ವಿಶೇಷ ಶಬ್ದವು. ಇಲ್ಲದೆ ಹೋದ್ರೆ ಏನಾಗುತ್ತೆ ಅಂದ್ರೆ ಇತರಥ ತೇಷಾಮಪಿ ಅನುಭಬೋಧಕತ್ವಮೇವ. ನಿರ್ವಿಶೇಷ ಅನ್ನುವ ಶಬ್ದವೇ ಏನು ಬೋಧಿಸಕ್ಕಾಗೋದಿಲ್ಲ. ಆವಾಗ ವಿಶೇಷವಿಲ್ಲದೆ ಇರುವ ಪದಾರ್ಥವನ್ನ ಶಬ್ದ ಹೇಗೆ ಬೋಧಿಸಕ್ ಸಾಧ್ಯ? ಒಂದು ಪದಾರ್ಥವನ್ನು ಬೋಧಿಸ್ಬೇಕಾದ್ರೆ ಒಂದು ವಿಶೇಷವನ್ನು ಇಟ್ಟೇ ಬೋಧಿಸ್ಬೇಕು ಅದನ್ನ. ನಿರ್ವಿಶೇಷ ಅನ್ನೋದಕ್ಕೆ ಆದ್ರಿಂದ ಏನ್ ಅರ್ಥ ಮಾಡ್ಬೇಕು ಅಂದ್ರೆ ಬೇರೆ ವಸ್ತುವಿನಲ್ಲಿರುವ ಕೆಲವು ವಿಶೇಷಗಳು ಈ ಪದಾರ್ಥದಲ್ಲಿ ಇಲ್ಲ ಅಂತ ನಿಶ್ಚಯ ಮಾಡ್ಬೇಕು ಹೊರತು ಯಾವ ವಿಶೇಷವೂ ಇಲ್ಲ ಅಂತ ಹೇಳಿದ್ರೆ ಆ ಶಬ್ದಕ್ಕೆ ಬೋಧಕತ್ವವೇ ಇರೋದಿಲ್ಲ. ಆವಾಗ ಅದು ಏನನ್ನು ತಿಳಿಸಕ್ ಸಾಧ್ಯವಿಲ್ಲ. ಆವಾಗ ಪ್ರಕೃತಿ ಪ್ರತ್ಯಯ ರೂಪೇಣ ಪದಸ್ಯೈವ ಅನೇಕ ವಿಶೇಷ ಗರ್ಭಿತತ್ವಾತ್. ಎಲ್ಲಾ ವಿಶೇಷಗಳು ಅದರಲ್ಲಿಯೇ ಇದೆ. ಒಂದು ಶಬ್ದದಲ್ಲಿಯೇ ಪ್ರಕೃತಿ ಪ್ರತ್ಯಯ ಮೊದಲಾದೆಲ್ಲ ಸೇರಿರೋದ್ರಿಂದ ಅನೇಕ ಪದಾರ್ಥ ಸಂಸರ್ಗ ಬೋಧಕತ್ವಾಚ ವಾಕ್ಯಸ್ಯ. ಅನೇಕ ಪದಗಳ ಅರ್ಥವ ಸೇರಿ ಒಂದು ಬೋಧಿಸೋದ್ರಿಂದ ವಾಕ್ಯವು ನಿರ್ವಿಶೇಷ ಅನ್ನುವ ವಸ್ತುವನ್ನ ಬೋಧಿಸಕ್ಕಾಗೋದಿಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಿದ್ದಾರೆ. ನಿರ್ವಿಶೇಷ ವಸ್ತುನಿ ನ ಶಬ್ದ ಪ್ರಮಾಣಂ ಇತಿ ನ ಚ ವಾಚ್ಯಂ. ಅವರು ಪೂರ್ವ ಪಕ್ಷ ನಿರ್ವಿಶೇಷ ಶಬ್ದೋ ಹಿ ತತ್ಪ್ರತಿಪಾದಕ. ನಿರ್ವಿಶೇಷ ಅನ್ನೋ ಶಬ್ದನೇ ಹೇಳುತ್ತಲ್ಲ, ನಿರ್ವಿಶೇಷ ಬ್ರಹ್ಮ ಅಂತ ಹೇಳ್ಬಿಟ್ಟು ನಿರ್ವಿಶೇಷವಾದ ಪದಾರ್ಥವನ್ನ ಈ ಶಬ್ದ ಯಾಕೆ ಬೋಧಿಸಬಾರದು ಅಂದ್ರೆ ನಿರ್ವಿಶೇಷ ಶಬ್ದೇನ ನಿರ್ವಿಶೇಷ ವಸ್ತು ಪ್ರಮಿತಂ ಚೇತ್ ನ ತದ್ದೂಷ್ಯಂ.
ನಿರ್ವಿಶೇಷ ಅನ್ನೋ ಪದಾರ್ಥದಿಂದ ನಿಮಗೆ ವಿಶೇಷವಿಲ್ಲದೆ ಇರುವ ಒಂದು ಪದಾರ್ಥ ತಿಳಿಯೋದಾದ್ರೆ ಅವಾಗ ನಾವು ಅದಕ್ಕೆ ವಿರೋಧ ಮಾಡೋದಿಲ್ಲ. ಆ ರೀತಿ ತಿಳಿಯೋಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಅಪ್ರಮಿತಂ ಚೇತ್ ನಿತರಾಂ, ತಿಳಿಯಕ್ಕಾಗದೆ ಹೋದ್ರೆ ಹೇಳಕ್ಕಾಗೋದಿಲ್ಲ ನಿಮ್ಗೆ. ಇಲ್ಲದೆ ಇರೋ ಪದಾರ್ಥ ತಿಳಿದು ಬರುತ್ತೆಯೇ ಅಂತ ಅರ್ಥ. ತಸ್ಮಾತ್ ನಿರ್ವಿಶೇಷ ವಸ್ತು ಶಬ್ದ ಪ್ರಮಾಣಮೇವ ಇತ್ಯತ್ರ. ನೀವು ನಿರ್ವಿಶೇಷ ಶಬ್ದೇನ ನಿರ್ವಿಶೇಷ ವಸ್ತು ಪ್ರಮಿತಂ ಚೇತ್ ತದ್ದೋಷ. ಪೂರ್ವ ಪಕ್ಷಿ ಏನ್ ಹೇಳ್ತಾನೆ ಅಂದ್ರೆ, ನಮಗೆ ನಿರ್ವಿಶೇಷ ಶಬ್ದದಿಂದ ನಿರ್ವಿಶೇಷ ವಸ್ತುವೇ ತಿಳಿದು ಬರ್ತಾ ಇದೆ, ಆದ್ರನ್ನ ನೀವು ಹೇಗೆ ಅದನ್ನ ದೋಷಣೆ ಹೇಳ್ತೀರಾ? ಅದರಲ್ಲಿ ತಿಳಿದೇ ಹೋದ್ರೆ ಹಾಗೆ ಹೇಳ್ಬಹುದು, ನಮಗ್ ತಿಳಿದು ಬರ್ತಾ ಇದೆ ಅಂತ ಹೇಳ್ತಾರೆ ಪೂರ್ವ ಪಕ್ಷಿ. ಆದ್ದರಿಂದ ನಿರ್ವಿಶೇಷ ವಸ್ತು ಶಬ್ದ ಬೋಧಿಸಬಹುದಲ್ಲ ಹೇಳ್ತಾರೆ ಇತ್ಯಾದಿ. ಶಬ್ದಿಕಃ ಪದಾಂತರ ಅನನ್ವಿತ ಪ್ರಮಿತಿ ಜನಕ. ಯಾವ ವಿಭಕ್ತಿನೂ ಇಲ್ಲದೆ ಇನ್ನೊಂದು ಪದದೊಡ ನೀವು ಸೇರದೆ ನಿಮಗೆ ಏನಾದ್ರು ವಿಷಯಗಳನ್ನು ಬೋಧಿಸುತ್ತೀಯೇ ಇದು ನಿರ್ವಿಶೇಷ ಅಂತ ಹೇಳೋದು. ನಿರ್ವಿಶೇಷ ಶಬ್ದಕ್ಕೆ ಬೇರೆ ಶಬ್ದಗಳ ಒಂದು ಸಂಸರ್ಗದ ಅವಶ್ಯಕತೆ ಇದೆ. ಆಕಾಂಕ್ಷ ಅನ್ನೋದು ಇದೆ ವಾಕ್ಯದಲ್ಲಿ. ಆಕಾಂಕ್ಷ, ಆಸಕ್ತಿ ಮೊದಲಾದ್ದೆಲ್ಲ, ಯೋಗ್ಯತೆ, ಆಕಾಂಕ್ಷ, ಆಸಕ್ತಿ ಮೂರು ಇರಬೇಕು. ಯೋಗ್ಯತೆ ಅಂತ ಹೇಳಿದ್ರೆ ಅದನ್ನ ಬೋಧಿಸುವಂತಹ, ಆ ಅರ್ಥವನ್ನು ಬೋಧಿಸುವ ಒಂದು ಯೋಗ್ಯತೆ, ಅರ್ಥ ಇರಬೇಕು ಆ ಶಬ್ದಗಳಿಗೆ. ಆ ಶಬ್ದಗಳಿಗೆ ಬೇರೆ ಪದಗಳ ಆಕಾಂಕ್ಷೆ ಇರಬೇಕು, ಇದ್ದೇ ಇರುತ್ತೆ ಅದಕ್ಕೆ. ಮತ್ತೆ ಈಗ ರಾಮಃ ಅಂದ್ರೆ ಏನ್ ತಿಳಿಯೋದಿಲ್ಲ, ಏನ್ ಮಾಡ್ದ ಅವನು, ಏನಾದ್ರೂ ಒಂದು ಹೇಳ್ಬೇಕಲ್ಲ, ಒಂದು ಕ್ರಿಯೆಯೋ ಇದೋ ಏನೋ ಒಂದು ಹೇಳ್ಬೇಕಲ್ಲಿ. ಇಲ್ಲದೆ ಹೋದ್ರೆ ಪೂರ್ಣವಾಗೋದಿಲ್ಲ ಅದು. ಮತ್ತೆ ಅದೆರಡಕ್ಕೂ ಅರ್ಥವನ್ನು ತಿಳಿಸುವ ಯೋಗ್ಯತೆ ಇರಬೇಕು. ಆದ್ದರಿಂದ ಅಶ್ವೋಗವು, ಆಮೇಲೆ ಇನ್ನೇನೋ ಹೇಳಿದ್ರೆ ಮನುಷ್ಯ, ಇನ್ನೇನೋ ಒಂದು ಹೇಳಿದ್ರೆ ಆ ವಾಕ್ಯಕ್ಕೆ ಒಂದಕ್ಕೊಂದಕ್ಕೆ ಯೋಗ್ಯತೆ ಇಲ್ಲ ಅರ್ಥ ತಿಳಿಸೋದಕ್ಕೆ. ಸುಮ್ಮನೆ ಏನೋ ಒಂದು 4 ಶಬ್ದಗಳನ್ನ ಹೇಳಿದ್ರೆ ಅರ್ಥಬೋಧಕತ್ವ, ಅದು ಯೋಗ್ಯತೆ ಇರಬೇಕು. ಮತ್ತೆ ಆಕಾಂಕ್ಷೆ ಇರುತ್ತೆ, ಒಂದು ಶಬ್ದಕ್ಕೆ ಇನ್ನೊಂದು ಶಬ್ದದ ಆಕಾಂಕ್ಷೆ, ಆಸಕ್ತಿ ಸೇರಿಸಿ ಹೇಳ್ಬೇಕು. ಬೆಳಗ್ಗೆ ಒಂದು ಶಬ್ದ ಹೇಳಿ ಯಾವಾಗಲೂ ಮಧ್ಯಾಹ್ನ ಇನ್ನೊಂದು ಶಬ್ದ ಹೇಳಿದ್ರೆ ಇದಕ್ಕೂ ಅದಕ್ಕೂ ಹೇಗೆ ನಮ್ಗೆ ಸಂಬಂಧ ತಿಳಿಯುತ್ತೆ? ಅದು ಎಲ್ಲ ಸೇರಿ ಬರ್ಬೇಕು ವಾಕ್ಯದಲ್ಲಿ ಶಬ್ದಗಳು. ಇದೆಲ್ಲ ಇದ್ರೇನೆ ವಾಕ್ಯ ಅನ್ನೋದು ತಿಳಿಸುತ್ತೆ ನಮ್ಗೆ, ಪ್ರಮಿತಿಯನ್ನ ಉಂಟು ಮಾಡಕ್ ಸಾಧ್ಯ. ಅದರಿಂದ ಅದರಲ್ಲಿ ಶಬ್ದಗಳಿಗೆಲ್ಲ ವಿಭಕ್ತಿ ಇಲ್ಲದೆ ಇರ್ಬೇಕಾಗೋದಿಲ್ಲ. ಶಬ್ದ ವಿಭಕ್ತಿಯೊಡನೆ ಇರಬೇಕು, ಬೇರೆ ಪದಗಳೊಡನೆ ಸೇರಿ ನಮಗೆ ಪ್ರಮಿತಿಯನ್ನು ಉಂಟು ಮಾಡುತ್ತೆ. ಕಿಂತು ಸವಿಭಕ್ತಿಕ ಪದಾಂತರ ಅನ್ವಿತಯೇವ ಪ್ರಮಿತಿ ಜನಕ. ವಿಭಕ್ತಿಯೊಡನೆ ಸೇರಿ ಬೇರೆ ಪದಾರ್ಥಗಳೊಡನೆ ಸೇರಿಯೇ ನಮಗೆ ಜ್ಞಾನವನ್ನು ಉಂಟು ಮಾಡುತ್ತೆ. ಆದ್ದರಿಂದ ವಿಭಕ್ತಿ ಪದಾಂತರ ಅವಗತ ವಿಶೇಷ ಅಪಿ ನ ನಿರ್ವಿಶೇಷ ಶಬ್ದೇನ ನಿಷೇಧ್ಯಾಹ. ನಿರ್ವಿಶೇಷದಿಂದ ಎಲ್ಲ ನಿಷೇಧಿಸುತ್ತೆ ಅಂದ್ರೆ ವಿಭಕ್ತಿ ನಿಷೇಧ ಮಾಡುತ್ತೆಯೇ ಅದು, ಬೇರೆ ಪದಗಳ ಆಕಾಂಕ್ಷೆ ಅದು ನಿಷೇಧ ಮಾಡುತ್ತೆಯೇ? ಯಾವುದು ನಿಷೇಧ ಮಾಡೋದಿಲ್ಲ ಅದು. ಆದ್ರಿಂದ ತಸ್ಮಾತ್ ಕತಿಪಯ ನಿಷೇಧ ಪರತೆಯ ಬೋಧಕಾಹ ನಿರ್ವಿಶೇಷ ಶಬ್ದ ನ ಕೃತ್ಸ್ನ ವಿಶೇಷ ನಿಷೇಧ ಪರಾಹ. ಹೀಗೆ ನಿಶ್ಚಯ ಮಾಡಬೇಕು. ಇಲ್ಲಿ ಹೋದ್ರೆ ನಿಮ್ಗೆ ಶಬ್ದಗಳಿಂದ ಪ್ರಮಿತಿಯೇ ಉಂಟಾಗೋದಿಲ್ಲ ಆ ರೀತಿ ಪದಾರ್ಥಗಳಲ್ಲಿ. ಆದ್ದರಿಂದ ತಥಾಸತಿ ಕೆಲವು ವಿಶೇಷಗಳನ್ನ ನಿಷೇಧ ಮಾಡುತ್ತೆ ಅಂತ ಅರ್ಥ ಮಾಡ್ಬೇಕು ಅದಕ್ಕೆ. ಹಾಗಿರುವಾಗ ಮಾತಾ ಮೇ ವಂದ್ಯ ಇತಿ ವ್ಯಾಹತಿ ಸ್ಯಾತ್. ತಸ್ಮಾತ್ ನಿರ್ವಿಶೇಷ ಶಬ್ದೋ ನ ನಿರ್ವಿಶೇಷ ವಸ್ತುನಿ ಪ್ರಮಿತಿ ಜನಕ ಇತ್ಯರ್ಥ. ಇಲ್ಲೇ ಹೋದ್ರೆ ನೀವು ಹೇಳೋ ಹಾಗೆ ಮಾಡಿದ್ರೆ ಎಲ್ಲಾ ವಿಶೇಷವನ್ನು ನಿಷೇಧ ಮಾಡುತ್ತೆ ಅಂದ್ರೆ ಮಾತಾಮೇ ವಂದ್ಯ ಮೊದಲಾದ ಹಾಗಾಗುತ್ತೆ. ಅದೆಲ್ಲ ಪೂರ್ಣವಾಗಿ ವಿರೋಧವಾಗುತ್ತೆ, ಬೋಧಕತ್ವ ಇರೋದಿಲ್ಲ ಅದಕ್ಕೆ. ಪ್ರಮಿತಿ ಜನಕತ್ವಂ, ಬೋಧಕತ್ವಂ ಅಂದ್ರೆ ಪ್ರಮಿತಿ ಜನಕತ್ವಂ, ಅಬೋಧಕತ್ವಮೇ ಉಪಪಾದಯತಿ ಪ್ರಕೃತಿ ಪ್ರತ್ಯಯ ರೂಪೇಣ ಇತಿ. ಪ್ರಮಿತ ಅಪ್ರಮಿತ ವಿಕಲ್ಪ ಅತಿ ದುಸ್ಥಃ. ತಥಾ ಸತಿ ಸರ್ವದರ್ಶನೇ ತು ಪೂರ್ವಪಕ್ಷ ಉಪನ್ಯಾಸ ನಿರಾಸ ಅನುಪಪತ್ತೇ. ನಿಮಗೆ ಯಾವುದು ಪ್ರಮಿತಿ ಯಾವುದು ಅಪ್ರಮಿತಿ ಅನ್ನೋದ್ರಲ್ಲಿ ಅದು ತಿಳಿಯೋದೇ ಬಹಳ ಕಷ್ಟ, ವಿಕಲ್ಪ ಆಗೋದಿಲ್ಲ ಅದರಲ್ಲಿ. ನೀವು ಪ್ರಮಿತಿ ಉಂಟು ಮಾಡುವಾಗ ಅಪ್ರಮಿತಿ ಇಲ್ಲ ಅಂತ ಹೇಳೋದು, ಇಲ್ಲದೆ ಇರುವಾಗ ಇದೆ ಅಂತ ಹೇಳಿದ್ರೆ ಅದರಲ್ಲಿ ವಿಕಲ್ಪ ಇಲ್ಲ, ಅದರಲ್ಲಿ ಚಾಯ್ಸ್ ಇಲ್ಲ. ಎಂತ ಪ್ರಮಿತಿ ವಾಕ್ಯಗಳು ಸೇರಿದ್ರೆ ಒಂದು ಉಂಟು ಮಾಡುತ್ತೆ, ಇಲ್ಲ ಉಂಟು ಮಾಡಬಾರ್ದು, ಹಾಗೇ ಇರಬೇಕು. ಇಲ್ಲದೆ ಹೋದ್ರೆ ಎಲ್ಲಾ ದರ್ಶನಗಳಲ್ಲಿ ಪೂರ್ವ ಪಕ್ಷ ಆಮೇಲೆ ಸಿದ್ಧಾಂತ ಇದಕ್ಕೇನು ಏನು ವ್ಯರ್ಥವಾಗುತ್ತೆ. ಪೂರ್ವ ಪಕ್ಷ ಪ್ರಮಿತಶ್ಚೇತ್ ನ ದೂಷ್ಯ, ಅಪ್ರಮಿತಶ್ಚೇತ್ ನ ದೂಷ್ಯ. ಹೀಗಾಗುತ್ತೆ. ಪೂರ್ವ ಪಕ್ಷ ನಿಮ್ಗೆ ತಿಳಿದು ಬಂದಿದೆಯೋ ಇಲ್ವೋ? ತಿಳಿದು ಬಂದಿದ್ರೆ ದೋಷಣೆ ಮಾಡಬಾರ್ದು.
ತಿಳಿದೇ ಅಪ್ರಮಿತಶ್ಚೇತ್ ನ ದೂಷ್ಯ, ಇಲ್ಲದೆ ತಿಳಿದ್ರೆ ಮಾಡ್ಬೇಕು, ಇಲ್ಲದೆ ಹೋದ್ರೆ ಇಲ್ಲ, ಹೀಗೆ ಹೇಳ್ತಾ ಇದ್ರೆ ಪೂರ್ವಪಕ್ಷಸ್ತು ಪ್ರತೀತ ಏವ ನತು ಪ್ರಮಿತಃ. ಪೂರ್ವಪಕ್ಷಿ ಹೇಳ್ತಾನೆ, ಪೂರ್ವಪಕ್ಷ ನಿರೂಪಣೆ ಮಾಡಬಹುದು ಶಬ್ದದಿಂದ. ಯಾಕೆ ಅಂದ್ರೆ ಅದರಲ್ಲಿ ಪ್ರಮಿತಿ ಉಂಟಾಗದೆ ಇರ್ಬೋದು, ಒಂದು ಪ್ರತೀತಿ ಉಂಟಾಗುತ್ತೆ, ಸಾಮಾನ್ಯ ಜ್ಞಾನ ಉಂಟಾಗುತ್ತೆ ಅಷ್ಟೇ. ಅದು ನಾವು ಪ್ರಮಾಣವಾದ ಜ್ಞಾನ ಅಂತ ಹೇಳೋದಿಲ್ಲ. ಪ್ರಮಿತಿಗೂ ಪ್ರತೀತಿಗೂ ವ್ಯತ್ಯಾಸ ಇದೆ. ಪ್ರತೀತ ಏವ ನತು ಪ್ರಮಿತಃ, ತಿಳಿದು ಬರುತ್ತೆ ಹೀಗಿದೆ ಅಂತ ಹೊರತು ಭ್ರಮ ಆಗೋದಿಲ್ಲ. ಅದು ಹೇಗೆ ಅಂತ ಹೇಳಿದ್ರೆ, ಈಗ ಶಶಶೃಂಗ ಅಂತ ಒಂದು ಹೇಳಿದ್ರೆ ಆಕಾಶ ಪುಷ್ಪ, ಆಕಾಶ ಪುಷ್ಪ ಅನ್ನೋದ್ರ ಬಗ್ಗೆ ಆಕಾಶ ಪುಷ್ಪ ಇದೆಲ್ಲ ತಿಳ್ಕೊಂಡು ಅಂತ ಒಂದು ಜ್ಞಾನ ಉಂಟಾಯಿತು. ಆದ್ರೆ ಪ್ರಮಾಣವಲ್ಲವಲ್ಲ, ಅದು ಪ್ರಮಾಣವಾಗುವುದಿಲ್ಲ, ಪ್ರಮಿತಿ ಆಗುವುದಿಲ್ಲ. ಪ್ರತೀತಿ ಇದೆ ಆ ವಾಕ್ಯದಲ್ಲಿಯೂ. ಆದ್ದರಿಂದ ಪ್ರತೀತಿಯಾಗಿದೆ ಪೂರ್ವ ಪಕ್ಷ ಹೊರತು ಪ್ರಮಿತಿಯಾಗಿಲ್ಲ. ಪ್ರತೀತಿ ಸಿದ್ಧತ್ವಾಚ ದೂಷಣಮಪಿ ಯುಕ್ತಂ. ಆದ್ರಿಂದ ಜ್ಞಾನ, ಸಾಮಾನ್ಯ ಜ್ಞಾನದಿಂದ ನಾವು ದೂಷಣೆ ಮಾಡಬಹುದು ಪೂರ್ವ ಪಕ್ಷವನ್ನ, ಪ್ರಮಾಣವಿಲ್ಲದೆ ಹೋದ್ರೂ ದೂಷಣೆ ಮಾಡಬಹುದು ಅಂತ ಹೇಳಿದ್ರು. ಹಾಗಾದ್ರೆ ತರ್ಹಿ ಅಂಗುಲ್ಯಗ್ರೆ ಇತಿವತ್ ಇತ್ಯಾದಿ ವಾಕ್ಯವತ್ ನಿರ್ವಿಶೇಷ ಶಬ್ದೇನ ಪ್ರತೀತಿ ಜಾಯತೆ ನತು ಪ್ರಮಿತಿ. ಹಾಗಾದ್ರೆ ನಿರ್ವಿಶೇಷ ಶಬ್ದದಿಂದ ಬರೀ ಪ್ರತೀತಿ ಉಂಟಾಗುತ್ತೆ. ಅಂಗುಲ್ಯಗ್ರೆ ಅಲ್ಲಿ ಏನೋ ಹೇಳ್ತಾರೆ, ಗಜ ಅಂತಾನೋ ಏನೋ ಹೇಳ್ತಾರೆ. ಇಲ್ಲಿ ಅದನ್ನ ಪೂರ್ತಿ ಪುಸ್ತಕದಲ್ಲಿ ಕೊಟ್ಟಿದ್ದೇನೆ. ಆ ವಾಕ್ಯದಲ್ಲಿ ನಮ್ಮ ಅಂಗುಲ್ಯಗ್ರೆ ಕರಿಷತಂ ಅಂತ 100 ಆನೆಗಳು ಅಂತ ಅರ್ಥ. ಆ ವಾಕ್ಯಗಳು ಪ್ರಸಿದ್ಧವಾದ ಅಂಗುಲ್ಯಗ್ರೆ ಕರಿಷತಂ ಅಂತ. ನನ್ನ ಕೈಯಲ್ಲಿ 100 ಆನೆಗಳು ಅಂತ ಹೇಳಿದ್ರೆ ಒಂದು ಪ್ರತೀತಿ ಉಂಟಾಗಬಹುದೇ ಹೊರತು ಪ್ರಮಿತಿ ಆಗೋದಿಲ್ಲ. ಅದು ಹಾಗೆಯೇ ನಿರ್ವಿಶೇಷ ಶಬ್ದದಲ್ಲಿಯೂ ಒಂದು ನಿಮಗೆ ಪ್ರತೀತಿ ಉಂಟಾಗಬೇಕು ಹೊರತು ಪ್ರಮಿತಿ ಉಂಟಾಗುವುದಿಲ್ಲ. ನೀವು ಹೇಳೋದು ಪ್ರಾಮಾಣಿಕವಲ್ಲ ಅಂತ ಅರ್ಥ. ಅಲ್ಲಿಗೆ ತಸ್ಮಾತ್ ನಿರ್ವಿಶೇಷ ವಸ್ತು ಪ್ರತೀತಂ ದೂಷ್ಯಮೇವ. ನೀವು ಹೇಳಿರುವಂತಹ ನಿರ್ವಿಶೇಷ ವಸ್ತು ಅನ್ನೋದು ದೂಷಣೆ ಮಾಡ್ಬೇಕು. ನಿರ್ವಿಶೇಷ ವಸ್ತು ನಿಶಬ್ದ ಪ್ರಮಾಣಂ ಅಂತ ಅದರಿಂದ ಹೇಳ್ತಾರೆ. ನಿರ್ವಿಶೇಷ ವಸ್ತು ಅಂತ ನೀವು ಹೇಳೋದು ಸಾಮಾನ್ಯವಾಗಿ ಒಂದು ಜ್ಞಾನ ಉಂಟು ಮಾಡುತ್ತೀಯ ಹೊರತು ಪ್ರಾಮಾಣಿಕವಲ್ಲ ಅದು ಅಂತ ಅರ್ಥ, ಪ್ರಮಾಣವಲ್ಲ. ನಿರ್ವಿಶೇಷ ವಸ್ತು ವಿಷಯ ಪ್ರತೀತಿ ಜನಕತ್ವಂ ನ ಅಸ್ಮಾಭಿಃ ನಿಷಿಧ್ಯತೆ ಕಿಂತು ಪ್ರಮಿತಿ ಜನಕತ್ವಮೇವ ನಿಷಿಧ್ಯತೆ. ಅದನ್ನ ನಾವು ನಿರ್ವಿಶೇಷ ವಸ್ತು ವಿಷಯವಾದ ಪ್ರತೀತಿಯನ್ನ ನಾವು ತಳ್ಳಿ ಹಾಕ್ತಾ ಇಲ್ಲ, ಆದರೆ ಅದು ಪ್ರಮಾಣವಲ್ಲ ಅಂತ ಹೇಳ್ತಾ ಇದ್ದೀವಿ ಅಷ್ಟೇನೆ. ಶಬ್ದಕ್ಕೆ ಒಂದು ಅರ್ಥ ನಿರ್ವಿಶೇಷವಿಲ್ಲದೆ ಇರೋದು ಅರ್ಥ ಮಾಡ್ಬೋದು. ಆಕಾಶ ಪುಷ್ಪ ಅನ್ನೋ ಹಾಗೆ, ಆದ್ರೆ ಪ್ರಮಾಣವೇ ಅದು ನೀವು ಹೇಳೋ ಹಾಗೆ ಪ್ರಾಮಾಣಿಕವಲ್ಲ. ಯಾವ ಪ್ರಮಾಣದಿಂದ ಹೇಳ್ತೀರಾ? ಪ್ರತ್ಯಕ್ಷವೇ, ಅನುಮಾನವೇ, ಶಬ್ದವೇ, 3 ಪ್ರಮಾಣಗಳು ಅಂತ ತಿಳಿಸೋದಿಲ್ಲ. ಅದರಿಂದ ಪ್ರಮಿತ ಅಪ್ರಮಿತ ವಿಕಲ್ಪ ಅವಕಾಶ. ಅದರಿಂದಲೇ ಕೆಲವು ಪ್ರಮಿತವಾಗುತ್ತೆ, ಕೆಲವು ಅಪ್ರಮಿತವಾಗುತ್ತೆ. ಯಾವುದು ಅನ್ನೋದನ್ನು ನಾವು ನಿಶ್ಚಯ ಮಾಡಬೇಕು. ಪ್ರತೀತಿ ಅನ್ನೋದು ಎಲ್ಲದಕ್ಕೂ ಇರಬಹುದು. ಅತಃ ನಿರ್ವಿಶೇಷಾದಿ ಶಬ್ದಾ ಕತಿಪಯ ವಿಶೇಷ ನಿಷೇಧ ಪರಾಹ. ಆದ್ದರಿಂದ ಪ್ರಾಮಾಣಿಕವಾದ ರೀತಿಯಲ್ಲಿ ಕೆಲವು ವಿಶೇಷಣಗಳನ್ನ ನಿಷೇಧಿಸುವುದರಲ್ಲಿಯೇ ಅದಕ್ಕೆ ಅರ್ಥವಾಗುತ್ತೆ. ಅದಕ್ಕೆ ಕೃಷ್ಣ ನಿಷೇಧ ಪರೇ ವ್ಯಾಘಾತಾದೇವ ನ ಪ್ರಮಿತಿ ಜನಕಾಹ. ಎಲ್ಲಾ ವಿಶೇಷಗಳನ್ನು ತಳ್ಳಿ ಹಾಕುತ್ತೆ ನಿರ್ವಿಶೇಷ ಶಬ್ದ ಅಂತ ಹೇಳೋದು ಪ್ರಾಮಾಣಿಕವಲ್ಲ. ಅದು ಪರಸ್ಪರ ವಿರೋಧವಾಯಿತು, ವ್ಯಾಘಾತ ಅನ್ನೋ ದೋಷ ಬರುತ್ತೆ. ಆದ್ರಿಂದ ಪ್ರಮಿತಿಯನ್ನು ಉಂಟು ಮಾಡೋದಿಲ್ಲ. ಆ ರೀತಿ ಒಂದು ಪದಾರ್ಥವನ್ನು ಎಲ್ಲೂ ನಮಗೆ ಯಾವ ಪ್ರಮಾಣದಿಂದಲೂ ನಮಗೆ ಸಿದ್ಧಿಸೋದಿಲ್ಲ ಅಂತ ಅರ್ಥ. ಹಾಗೆ ನಿರ್ವಿಶೇಷ ವಸ್ತುವಿನ ಪ್ರಾಮಾಣ್ಯವನ್ನ ತಳ್ಳಿ ಹಾಕಿದ್ರು ಇದುವರೆಗೂ. ಈಗ ಅವ್ರು ಹೇಳ್ತಾರೆ ನಿರ್ವಿಶೇಷ ನತಸ್ಯಾತೆ ನ ಅಸ್ಮಾಭಿಃ ನಿರ್ವಿಶೇಷೆ ಸ್ವಯಂ ಪ್ರಕಾಶೇ ವಸ್ತು ಶಬ್ದ ಪ್ರಮಾಣಂ ಇತ್ಯುಚ್ಯತೆ. ಪೂರ್ವಪಕ್ಷಿ ಇದಕ್ಕೆ ಬಲವಾಗಿ ಆಕ್ಷೇಪ ಮಾಡ್ತಾರೆ. ನಿರ್ವಿಶೇಷ ವಸ್ತುವನ್ನು ಶಬ್ದ ಬೋಧಿಸಲ್ಲ ಅಂತ ಹೇಳಿದ್ರಲ್ಲ, ಬೋಧಿಸ್ಲೇಬೇಕಾಗಿಲ್ಲ, ಶಬ್ದ ಪ್ರಮಾಣವೇ ಅಲ್ಲ. ನಮ್ಮ ಪ್ರಕಾರವೂ ಶಬ್ದ ಪ್ರಮಾಣವಲ್ಲ ಅಂತ ಹೇಳಿದ್ರು ನಿರ್ವಿಶೇಷ ವಸ್ತುಗೆ. ಯಾಕೆ ಅಂದ್ರೆ ಆ ವಸ್ತು ಬರೀ ನಿರ್ವಿಶೇಷ ಅಲ್ಲ, ಸ್ವಯಂ ಪ್ರಕಾಶ. ಸ್ವಯಂ ಪ್ರಕಾಶ ವಸ್ತು ತಿಳಿಯೋದಕ್ಕೆ ಯಾವ ಪ್ರಮಾಣ ಬೇಕು ನಿಮ್ಗೆ? ತಾನಾಗೆ ತೋರಿಸ್ಕೊಳ್ತಾ ಇದೆ ತನ್ನನ್ನ, ಪ್ರಮಾಣವೇ ಬೇಕಾಗಿಲ್ಲ. ಬ್ರಹ್ಮ ಅನ್ನೋದು ಸ್ವಯಂ ಪ್ರಕಾಶ, ಪ್ರಕಾಶವೇ ಅದು. ಪ್ರಕಾಶವನ್ನು ತಿಳಿಯಕ್ಕೆ ಇನ್ನೊಂದು ಪ್ರಕಾಶ ಬೇಕಾಗಿಲ್ವಲ್ಲ. ಆದ್ದರಿಂದ ಸ್ವಯಂ ಪ್ರಕಾಶವಾದ ಜ್ಞಾನ
ಚಿನ್ಮಾತ್ರ, ಸ್ವಯಂ ಪ್ರಕಾಶ ಚಿನ್ಮಾತ್ರ, ಅದು ಸ್ವಯಂ ಬರೀ ಪ್ರಕಾಶವೇ ಅಜ್ಞಾನ. ಅದನ್ನ ತಿಳಿಯೋಕೆ ಇನ್ನೊಂದು ಜ್ಞಾನ ಯಾಕೆ ಬೇಕು? ಶಬ್ದ ಬೇಕಾಗೇ ಇಲ್ಲ ನಮ್ಗೆ ಅಂತಾರೆ ಪೂರ್ವ ಪಕ್ಷಿ. ನಾಸ್ಮಾಭಿಃ ನಿರ್ವಿಶೇಷೆ ಸ್ವಯಂ ಪ್ರಕಾಶೇ ವಸ್ತುನಿ ಶಬ್ದ ಪ್ರಮಾಣಮಿತಿ ಉಚ್ಯತೆ. ಶಬ್ದ ಪ್ರಮಾಣ ಅಂತ ನಾವು ಹೇಳ್ತಿಲ್ಲ. ಸ್ವತಃ ಸಿದ್ಧಸ್ಯ ಪ್ರಮಾಣ ಅನಪೇಕ್ಷತ್ವಾತ್. ಸ್ವತಃ ಸಿದ್ಧವಾಗಿದೆ, ಅದಕ್ಕೆ ಯಾಕೆ ಪ್ರಮಾಣ ಬೇಕು? ಪೂರ್ವ ಪಕ್ಷ. ಸರ್ವೈಃ ಶಬ್ದೈಃ, ಇದುವೇ ಇಲ್ಲಿ ಅದು ಅಧ್ಯಾಯ ಅಪರೋಧ, ಅಧ್ಯಾಯ ಅಪವಾದ, ಅಧ್ಯಾರೋಪ ಅಪವಾದವಾದ. ಇಲ್ಲಿ ಸರ್ವೈಃ ಶಬ್ದೈಃ ತದುಪರಾಗ ವಿಶೇಷಾಃ. ಉಪರಾಗ ಅಂದ್ರೆ ಮುಚ್ಕೊಳ್ಳೋದು, ಅದ್ರ ಮೇಲೆ ಮುಚ್ಚಿರೋದು. ಚಂದ್ರೋಪರಾಗ, ರಾಹುಪರಾಗ ಹೇಳ್ತೀವಲ್ಲ. ಈ ಎಕ್ಲಿಪ್ಸ್ ಬಂದ್ರೆ ಉಪರಾಗ ಅಂತ ಅದಕ್ಕೆ ಹೆಸರು. ಉಪರಾಗ ಅಂದ್ರೆ ಮುಚ್ಚೋದು. ಸರ್ವೈ ಶಬ್ದೈಃ ತದುಪರಾಗ ವಿಶೇಷಾಃ, ಅದನ್ನು ಮುಚ್ಚಿರುವಂತಹ ಜ್ಞಾತೃದ್ವಾದಯ ಸರ್ವೇ ನಿವರ್ತ್ಯಂತೆ. ಎಲ್ಲಾ ಶಬ್ದಗಳಿಂದಲೂ ಅದರ ಮೇಲೆ ಮುಚ್ಚಿಕೊಂಡಿರುವ ಶಬ್ದಗಳೆಲ್ಲ ತೆಗೆದುಹಾಕಲ್ಪಡುತ್ತೆ ಅಷ್ಟೇನೆ. ಇಲ್ಲ ಅಧ್ಯಾರೋಪವಾಗಿದೆ, ಅಪವಾದ ಮಾಡ್ಬೇಕು, ಅದನ್ನ ಆರೋಪವಾಗಿರೋದನ್ನ ಎತ್ತಾಕ್ಬೇಕು. ಆದ್ದರಿಂದ ಸರ್ವೇಷು ವಿಶೇಷೇಷು ನಿವೃತ್ತೇಷು, ಶಬ್ದಗಳು ಏನ್ ಮಾಡುತ್ತೆ ಅಂದ್ರೆ ವಿಶೇಷಗಳನ್ನೆಲ್ಲ ತೆಗೆದುಹಾಕುತ್ತೆ. ವಿಶೇಷ ಇದೆ ಅಂತ ಹೇಳೋದಿಲ್ಲ. ವಿಶೇಷಗಳನ್ನೆಲ್ಲ ಶಬ್ದ ಇಲ್ಲ ಇಲ್ಲ ಅಂತ ಹೇಳೋದ್ರಿಂದ ನಿರ್ವಿಶೇಷ ವಸ್ತು ಇರೋದು ಸಿಗುತ್ತೆ ನಮ್ಗೆ. ವಿಶೇಷಗಳನ್ನ ಇಟ್ಟುಕೊಂಡು ನಾವು ಬೋಧಿಸ್ಬೇಕಾಗಿಲ್ಲ. ಶಬ್ದ ಪ್ರಮಾಣವೇ ಅಲ್ಲ, ತಿಳಿಸೋದಕ್ಕೊಂದು ಶಬ್ದ ಪ್ರಮಾಣ ಬೇಡ ನಮ್ಗೆ. ಯಾಕೆ ಅಂದ್ರೆ ಶಬ್ದಗಳು ಏನ್ ಮಾಡುತ್ತೆ? ಇರೋ ವಿಶೇಷಗಳನ್ನೆಲ್ಲ ತಳ್ಳಿ ಹಾಕುತ್ತೆ. ಅದುವೇ ಶಬ್ದಕ್ಕೆ ಪ್ರಯೋಜನ ಹಾಗೆ ಹೇಳ್ತಾರೆ. ಎಲ್ಲಾ ವಿಶೇಷಗಳು ಹೋಗ್ಬಿಟ್ರೆ ಸರ್ವೇಷು ವಿಶೇಷೇಷು ನಿವೃತ್ತೇಷು ವಸ್ತು ಮಾತ್ರಂ ಅನವಚ್ಛಿನ್ನಂ ಸ್ವಯಂ ಪ್ರಕಾಶಂ ತತ ಏವ ಅವತಿಷ್ಠತೆ. ತಾನು ಎಲ್ಲ ಏನೋ ಅದೆಲ್ಲ ಮುಚ್ಕೊಂಡಿರೋ ಹಾಗೆ ಕಾಣಿಸ್ತಿದೆ. ಪ್ರಪಂಚವೆಲ್ಲ ಅಧ್ಯಸ್ಥವಾಗಿದೆ ಬ್ರಹ್ಮನಲ್ಲಿ. ಹೃದಯದಲ್ಲಿ ಇರೋ ಹಾಗೆ ಕಾಣುತ್ತೆ. ಅದನ್ನ ತೆಗೆದು ಹಾಕ್ಬೇಕು. ಹಗ್ಗದಲ್ಲಿ ಹಾವು ನೋಡ್ತೀವಿ, ಹಾವಿನ ಧರ್ಮಗಳೆಲ್ಲ ಅಲ್ಲಿ ಅಧ್ಯಾರೋಪ ಆಗಿದೆ, ಆರೋಪಿತವಾಗಿದೆ. ಹಾವೇ ಅಲ್ಲ ಅದು, ಹಾವಿನ ಧರ್ಮಗಳು ಆರೋಪಿತವಾಗಿದೆ. ಅದನ್ನೆಲ್ಲ ತೆಗೆದು ಹಾಕಿದ್ರೆ ಇದು ಹಾವಲ್ಲ ಅಂತ ಹೇಳಿದ್ರೆ ಇದು ಹಗ್ಗ, ಹಾವಲ್ಲ ಅಂತ ತಿಳಿದ್ರೆ ಸಾಕು. ಅದಿರೋ ಹಗ್ಗ ತಾನೇ ತಿಳಿಯುತ್ತೆ ಅವಾಗ. ಆದ್ದರಿಂದ ಶಬ್ದವು ಏನ್ ಮಾಡ್ತಿದೆ? ವಿಶೇಷಗಳನ್ನೆಲ್ಲ ನಿವೃತ್ತಿ ಮಾಡುತ್ತೆ. ವಿಶೇಷಗಳನ್ನೆಲ್ಲ ಜ್ಞಾತತ್ವ ಮೊದಲಾದ ಏನೇನು ಹೇಳಿದೆಯೋ ಅದನ್ನೆಲ್ಲ ತೆಗೆದುಹಾಕುತ್ತೆ ಶಬ್ದ ಅಷ್ಟೇ. ಅದನ್ನ ನಿರ್ವಿಶೇಷ ವಸ್ತು ಬೋರ್ಸಕ್ಕೆ ಶಬ್ದ ಪ್ರಮಾಣ ಬೇಕಾಗಿಲ್ಲ, ಒಂದು ಪ್ರಮಾಣವೇ ಬೇಕಾಗಿಲ್ಲ, ಅದಕ್ಕೆ ಅಪೇಕ್ಷೆಯೇ ಇಲ್ಲ. ಸ್ವಯಂ ಪ್ರಕಾಶ ತಾನೇ ಜ್ಞಾನ ಪ್ರಕಾಶ ತನ್ನ ಪಾಟಿಗಿದೆ ಅಷ್ಟೇ. ಅದು ಆ ವಿಶೇಷಗಳನ್ನೆಲ್ಲ ತಳ್ಳಿ ಹಾಕ್ಬಿಟ್ರೆ ಶಬ್ದ ಇದುವೇ ಮಾಡೋದು. ಆದ್ದರಿಂದ ನಾವು ಇದೆಲ್ಲ ನೇತಿ ನೇತಿ ಅಂತ ತಿಳಿಬೇಕು ಅಷ್ಟೇನೆ. ಬ್ರಹ್ಮನನ್ನ ಬೋಧಿಸೋದಿಲ್ಲ, ಅದರಿಂದ ಬ್ರಹ್ಮ ಜ್ಞಾನ ಬರೋದಿಲ್ಲ ಶ್ರುತಿಯಿಂದ. ನಾವು ತಿಳಿದಿರುವ ಅಜ್ಞಾನವನ್ನು ಹೋಗಿಸುತ್ತೆ ಅಷ್ಟೇ ಶ್ರುತಿ, ಜ್ಞಾನವನ್ನು ಉಂಟು ಮಾಡೋದಿಲ್ಲ. ಅದು ತಪ್ಪಾಗಿ ತಿಳ್ಕೊಂಡಿದೀವಲ್ಲ, ಅದು ಹೋಗುತ್ತೆ ಅಷ್ಟೇನೆ. ಆದ್ದರಿಂದ ಅದನ್ನು ತಳ್ಳಿ ಹಾಕಬೇಕು. ನಾನು ಬ್ರಹ್ಮನಲ್ಲ ಅಂತ ತಿಳ್ಕೊಂಡಿದ್ದೀನಲ್ಲ, ಅದು ತಪ್ಪು. ನಾನು ಜೀವ ಅಂತ ತಿಳ್ಕೊಂಡಿದ್ದೀನಿ, ಅದು ತಪ್ಪು. ಅಹಂ ಬ್ರಹ್ಮಾಸ್ಮಿ ಅಂದ್ರೆ ಅಹಂ ಅಬ್ರಹ್ಮ ನಾಸ್ಮಿ ಅಂತ ತಿಳ್ಕೊಳ್ಬೇಕು. ಅವಾಗ ಬ್ರಹ್ಮ ಒಂದಿರುತ್ತೆ ಅದ್ರ ಪಾಟಿಗೆ. ಹಾಗೆ ವಾದ ಮಾಡ್ತಾರೆ ಅದನ್ನ. ಸ್ವತಃ ಏವ ಅವತಿಷ್ಠತೆ, ತಾನಾಗೇ ಇರುತ್ತೆ, ಪ್ರಮಾಣಾಂತರ ಅಪೇಕ್ಷೆ ಇಲ್ಲ ಅದಕ್ಕೆ. ನಿರ್ವಿಶೇಷ ವಸ್ತುನಃ ನಿಷ್ಪ್ರಮಾಣಕತ್ವಂ ಉಕ್ತಂ ಸ್ವಯಂ ಪ್ರಕಾಶಸ್ಯ ವಸ್ತುನಃ ಪ್ರಮಾಣ ಅನಪೇಕ್ಷತ್ವಾತ್ ಶಬ್ದ ಭೇದ ನಿಷೇಧ ಪರ ಏವ ಇತಿ ಶಂಕತೆ. ಭೇದವನ್ನು ನಿಷೇಧ ಮಾಡುತ್ತೆ ಅಷ್ಟೇ ಹೊರತು ಶಬ್ದ ಬೋಧಿಸ್ಬೇಕಾಗಿಲ್ಲ. ಸ್ವಯಂ ಪ್ರಕಾಶವಾದ ಪದಾರ್ಥವನ್ನ ಅದಕ್ಕೆ ಅಪೇಕ್ಷೆಯೇ ಇಲ್ಲ. ಪ್ರಮಾಣ ಅನಪೇಕ್ಷತ್ವೇ ವೇದಾಂತೈ ವೈಯರ್ಥ್ಯಮಿತ್ಯಾಹ ಸರ್ವೈ ಶಬ್ದೈ. ವೇದಾಂತವೇ ಎಲ್ಲ ವ್ಯರ್ಥವಾಗಿಬಿಡುತ್ತೆ. ಎಲ್ಲಾ ಶಬ್ದಗಳು ಸರ್ವೈ ಶಬ್ದೈ ಉಪರಾಗ ವಿಶೇಷ ಸರ್ವೇ ನಿವರ್ತ್ಯಂತೆ ಅಂತ ಹೇಳಿದ್ರೆ ಯಾಕೆ ಬೇಕು ಅದು ಅಂತ ಪ್ರಶ್ನೆ ಬರುತ್ತೆ. ತದುಪರಾಗ ವಿಶೇಷ ತದ ಆರೋಪಿತ ವಿಶೇಷ, ಆರೋಪಿತವಾದದ್ದು ಅಧ್ಯಾರೋಪ ಅಂತ ಹೇಳ್ತಾರೆ. ಅಧಿ ಆರೋಪ, ಅದ ಮೇಲೆ ಆರೋಪಿಸಲ್ಪಟ್ಟಿದ್ದು. ಅನವಚ್ಛಿನ್ನಂ ಅನವಚ್ಛೇದಕ ಜ್ಞಾತೃ ಜ್ಞೇಯಾದಿ ನಿವೃತ್ತಿಯ ಅನವಚ್ಛಿನ್ನಂ ಇತ್ಯರ್ಥಃ ಸ್ವತಃ ಪ್ರಮಾಣಾಂತರ ನಿರಪೇಕ್ಷಂ. ಅನವಚ್ಛಿನ್ನಂ ಸ್ವಯಂ ಪ್ರಕಾಶಂ ಸ್ವತಃ ಅವತಿಷ್ಠತೆ ಅಂತ ಹೇಳಿದ್ರು. ಜ್ಞಾತೃ ಜ್ಞೇಯ ಎಲ್ಲ ತೆಗೆದುಹಾಕಿಬಿಟ್ರೆ ಅದು
ಅನವಚ್ಛಿನ್ನವಾಗಿರುತ್ತೆ, ಅವಚ್ಛಿನ್ನವಾಗಿರಲ್ಲ. ಇಷ್ಟೇ ಜ್ಞಾತೃತ್ವ ಇದೆ ಅಂದ್ರೆ ಇಷ್ಟೇ ಅಂತ ಆಗೋಯ್ತು. ಜ್ಞಾತೃತ್ವ ಏನು ಇಲ್ಲ ಅಂದ್ರೆ ಅನವಚ್ಛಿನ್ನವಾಗಿ ಇರುತ್ತೆ, ಅನ್ಬೌಂಡ್ ಅಂತ ಹೇಳ್ಬಿಟ್ಟು ಮುಂದೆ ಲಿಮಿಟ್ಲೆಸ್ ಆಗಿ ಹಂಗಿರುತ್ತೆ. ಬರೀ ಜ್ಞಾನ ಅನಂತವಾದದ್ದು ಹಾಗಿರುತ್ತೆ ಅಂತ ವಾದ ಮಾಡು. ಅದಕ್ಕೆ ಅದನ್ನ ಈಗ ಪರಿಹಾರ ಮಾಡ್ತಾರೆ. ಇದು ಸರಿ ಇಲ್ಲ ಈ ರೀತಿ ವಾದ ಮಾಡೋದು. ನೈತತೆ ಏವಂ ಕೇನ ಶಬ್ದೇನ ತದ್ವಸ್ತು ನಿರ್ದಿಶ್ಯ ತದ್ಗತ ವಿಶೇಷ ನಿರಸ್ಯಂತೆ. ಶಬ್ದವು ಎಲ್ಲ ವಿಶೇಷಗಳನ್ನೆಲ್ಲ ತಳ್ಳಿ ಹಾಕುತ್ತೆ ಅಂತ ಹೇಳಿದ್ರಲ್ಲ, ಯಾವ ಶಬ್ದ ಅದು ಸ್ವಲ್ಪ ಹೇಳಿ ನಮಗೆ ಅಂತ ಕೇಳ್ತಾರೆ. ಜ್ಞಪ್ತಿ ಮಾತ್ರ ಶಬ್ದೇನ ಅಂತ ಹೇಳ್ತೀರಾ? ಇಲ್ಲ, ಯಾವ ಶಬ್ದದಿಂದ ತಳ್ಳಿ ಹಾಕುತ್ತೆ ವಿಶೇಷಗಳೆಲ್ಲ? ಜ್ಞಪ್ತಿ ಅಂತ ಹೇಳೋದು, ಜ್ಞಾನ ಅಂತ ಹೇಳೋ ಶಬ್ದ ವಿಶೇಷಗಳನ್ನೆಲ್ಲ ಇಲ್ಲ ಅನ್ನೋದನ್ನ ಬೋಧಿಸುತ್ತೆ ನಮ್ಗೆ. ಯಾವ್ದು ತಳ್ಳಿ ಹಾಕ್ತಾ ಇದೆ? ಜ್ಞಪ್ತಿ ಅಂದ್ರೆ ಸೋಪಿ ಸವಿಶೇಷಮೇವ ವಸ್ತು ಅವಲಂಬತೆ ಪ್ರಕೃತಿ ಪ್ರತ್ಯಯ ರೂಪೇಣ ವಿಶೇಷ ಗರ್ಭಿತತ್ವಾತ್ ತಸ್ಯ ಜ್ಞಾ ಅವಬೋಧನೆ ಇತಿ ಸಕರ್ತೃಕಃ ಸಕರ್ಮಕಃ ಸಕರ್ತೃಕಃ ಕ್ರಿಯಾ ವಿಶೇಷ. ಅವಬೋಧನೆ ಅನ್ನೋದು ಒಂದು ಕ್ರಿಯೆ, ಅದು ಬೋಧನೆ ಉಂಟಾಯ್ತು, ಬೋಧೆ ಉಂಟಾಯ್ತು ಅಂತ ತಿಳಿಸುತ್ತೆ. ಜ್ಞಾನ ಉಂಟಾಗಿತ್ತು, ಒಂದು ಕರ್ಮವಿರ್ಬೇಕು, ಒಬ್ಬ ಕರ್ತ ಇರ್ಬೇಕು. ಅದಕ್ಕೆ ಕರ್ತೃ ಕರ್ಮ ಎರಡೂ ಇರುವಂತಹ ಧಾತು ಇದು. ಜ್ಞಾ ಅವಬೋಧನೆ ಎನ್ನುವ ಧಾತು, ಜ್ಞಾ ಧಾತು ಸಕರ್ಮಕ ಸಕರ್ತೃಕ ಎರಡೂ ಇರ್ಬೇಕು ಅದಕ್ಕೆ. ಜ್ಞಾನ ಅಂದ್ರೆ ಯಾವ ವಿಷಯದಲ್ಲಿ ಜ್ಞಾನ, ಯಾರಿಗೆ ಜ್ಞಾನ ಉಂಟಾಯ್ತು ಅನ್ನೋದನ್ನೇ ಹೇಳ್ಬೇಕು. ಅಂದಾಗ ಜ್ಞಪ್ತಿ ಅನ್ನೋ ಶಬ್ದ ತಿಳಿಸಕ್ಕಾಗೋದಿಲ್ಲ. ಕ್ರಿಯಾಂತರ ವ್ಯಾವರ್ತಕ ಸ್ವಭಾವ ವಿಶೇಷ ಪ್ರಕೃತಿಯ ಅವಗಮ್ಯತೆ ಪ್ರತ್ಯಯನ ಚ ಲಿಂಗ ಸಂಖ್ಯಾದಯ. ಬೇರೆ ಕ್ರಿಯೆಯನ್ನು ತಳ್ಳಿ ಹಾಕಿದೆ. ಜ್ಞಾ ಅಂತ ಹೇಳಿದ್ರೆ ಜ್ಞಾನ ಉಂಟಾಗ್ತಿದೆ ಹೊರತು ಬೇರೆ ಏನೂ ಆಗ್ತಾ ಇಲ್ಲ ಅಲ್ಲಿ. ಜ್ಞಾ ಅವಬೋಧನೆ ಅಂದ್ರೆ ಬೋಧೆ ಅನ್ನೋದು ಉಂಟಾಗ್ತಿರೋದ್ರಿಂದ ಬೇರೆ ಕ್ರಿಯೆಗಳಿಲ್ಲ ಅಲ್ಲಿ, ಬೇರೆ ವಿಷಯಗಳಿಲ್ಲ ಅನ್ನೋದನ್ನ ಅದನ್ನ ವ್ಯಾವೃತ್ತಿ ಮಾಡುತ್ತೆ. ಕ್ರಿಯಾಂತರ ವ್ಯಾವರ್ತಕ ಸ್ವಭಾವ ವಿಶೇಷ ಪ್ರಕೃತಿಯ ಅವಗಮ್ಯತೆ. ಜ್ಞಾ ಶಬ್ದದಿಂದ ಅದು ತಿಳಿದು ಬರುತ್ತೆ. ಪ್ರತ್ಯಯ ಅನ್ನೋದು ಜ್ಞಪ್ತಿ ಅಥವಾ ಜ್ಞಾನಂ ಮೊದಲಾದದ್ದು ಜ್ಞಾನೇನ ಇಲ್ಲ ಅಂತ ಹೇಳುವಾಗ ಅದರಲ್ಲಿ ಪ್ರತ್ಯಯ ಏನು ಸೇರಿದೆಯೋ ಅದು ಲಿಂಗವನ್ನು, ಸಂಖ್ಯೆ ಮೊದಲಾದಗಳನ್ನ ತಿಳಿಸುತ್ತೆ. ಇದು ಯಾವುದು ಲಿಂಗ? ಪುಲ್ಲಿಂಗ ಶಬ್ದವೋ, ಸ್ತ್ರೀಲಿಂಗ ಶಬ್ದವೋ, ನಪುಂಸಕ ಲಿಂಗ ಶಬ್ದವೋ, ಇದರಲ್ಲಿ ಸಂಖ್ಯೆ ಏನಾರು ಇದೆಯೋ, ದ್ವಿವಚನವೋ ಬಹುವಚನವೋ, ಸಂಖ್ಯೆ ಇದೆಲ್ಲ ತಿಳಿಸುತ್ತೆ. ಪ್ರತ್ಯಯಗಳು ಪ್ರತ್ಯಯ ಸೇರಿದಾಗ ಲಿಂಗ, ಸಂಖ್ಯೆ ಮೊದಲಾದದ್ದೆಲ್ಲ ನಮ್ಗೆ ತಿಳಿದು ಬರುತ್ತೆ. ಆದ್ದರಿಂದ ಮೊದಲು ಜ್ಞಪ್ತಿ ಅನ್ನೋ ಶಬ್ದದಿಂದ ನಿಮ್ಗೆ ಉಂಟಾಗೋದಿಲ್ಲ. ಜ್ಞಾ ಅನ್ನೋದು ಬೋಧಕತ್ವವನ್ನು ತಿಳಿಸೋದ್ರಿಂದ ಸಕರ್ತೃಕ ಸಕರ್ಮಕ ಧಾತು ಅನ್ನೋದನ್ನ ಹೇಳಿದ್ರು. ಅದಕ್ಕೆ ವ್ಯಾಖ್ಯಾನದಲ್ಲಿ ಸ್ವಲ್ಪ ವಿವರಿಸ್ತಾರೆ ಅದನ್ನ ಅದಕ್ಕೆ ಮುಂದೆ ಹೀಗೆ ಇದನ್ನೇ ಇನ್ನು ಮುಂದೆ ತೋರಿಸ್ತಾರೆ. ಅದಕ್ಕೆ ಬೇರೆ ಬೇರೆ ವಾದಗಳನ್ನ ಈ ವಿಷಯದಲ್ಲಿ ಹೇಗೆ ನಿರ್ವಿಶೇಷ ವಸ್ತುವಿನ ಸಿದ್ಧಿ ಆಗೋದಿಲ್ಲ, ಪ್ರಧಾನವಾದ ವಾದ, ಅದನ್ನ ಮುಂದೆ ಇನ್ನು ವಿಸ್ತಾರವಾಗಿ ನಿರೂಪಣೆ ಮಾಡ್ತಾರೆ. ಮುಂದಿನ ಕ್ಲಾಸ್ನಲ್ಲಿ ಮುಂದುವರ್ಸೋಣ ಅಂತ ಹೇಳಿ ನಮಸ್ಕಾರಗಳು. ನಿತ್ಯಮಚ್ಯುತ ಪದಾಂಬುಜಯುಗ್ಮವ್ಯಾಮೋಹತಃ ತರಿತರಾಣಿ ಪುನಾಯ ಮೇನೆ ಸ್ಮದ್ಗುರೋರ್ಭಗವತೋಸ್ವಿದೇಕ ಸಿಂಧೋ ರಾಮಾನುಜಸ್ಯ ಶರಣಂ ಪ್ರಪದ್ಯೆ. ಓಂ ಶನ್ನೋ ಮಿತ್ರಶಂ ವರುಣಃ ಶನ್ನೋ ಭವತ್ವರ್ಯಮಾ ಶನ್ನ ಇಂದ್ರೋ ಬೃಹಸ್ಪತಿಃ ಶನ್ನೋ ವಿಷ್ಣುರುಕ್ರಮಃ. ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾವಾದಿಶಂ ಋತಮವಾದಿಶಂ ಸತ್ಯಮವಾದಿಶಂ ತನ್ಮಾಮಾವೀತ್ ತದ್ವಕ್ತಾರಮಾವೀತ್ ಆವೀತ್ ಮಾಮಾವೀತ್ ವಕ್ತಾರಂ. ಓಂ ಶಾಂತಿ ಶಾಂತಿ.